ಪ್ರಾರಂಭ ಮಾಡ್ಬೋದು ಆಚಾರ್ಯ. ಕೃಷ್ಣಂ ಬಲ ಜ್ಞಾನ ಕಾರ್ಯವು ಕೃಷ್ಣಾರಮಣ ರಾಜ್ಯದು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿ ವಾಸಿಷ್ಠ ವಂಶಜೋ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಕ ಮೂಕೋಪಿ ವಾಗ್ಮಿ ಜಡವತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೂಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಪುರಾಟ್ ಚಕ್ರವರ್ತಿನಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮನಸ್ಸನ್ನು ನಿಗ್ರಹಿಸಬೇಕು. ಯಾವ ಯಾವ ವಿಷಯದಲ್ಲಿ ಮನಸ್ಸು ಹೋಗಿ ಬೀಳ್ತದೆ ಆಯಾ ವಿಷಯಗಳಿಂದ ಎಳೆದು ತರಬೇಕು ಅನ್ನುವುದನ್ನು 6ನೇ ಅಧ್ಯಾಯದ 26ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ನಿರೂಪಿಸಿದ. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತಥೋ ನಿಯಮ್ಯೈತದ್ ಆತ್ಮನ್ಯೇವ ವಶಂ ನಯೇತ್. ಇಲ್ಲಿ ಒಂದು ಯತಃ ಯತಃ ಅನ್ನುವುದಕ್ಕೆ ಎಲ್ಲೆಲ್ಲಿಂದ ಹೋಗುತ್ತದೋ ಅಂತ ಒಂದು ಅರ್ಥ ಶಬ್ದದಿಂದ ಲಭ್ಯವಾಗುವಂತದ್ದು. ಸಂಸ್ಕೃತದಲ್ಲಿ ತಹ ಅಂತ ಬಂದ್ರೆ ತಸಿಲು ಪ್ರತ್ಯಯ ಬಂದ್ರೆ ಅದು ಪಂಚಮಿ ವಿಭಕ್ತಿ ಅರ್ಥದಲ್ಲಿ ಬರುವಂತಹದ್ದು. ವೃಕ್ಷತಃ ಪರ್ಣಂ ಪತತಿ ಅಂದ್ರೆ ಮರದ ದೆಸೆಯಿಂದ ಎಲೆಯು ಬೀಳುತ್ತದೆ. ಹಾಗೆ ಯತಃ ಯತಃ ಅಂದ್ರೆ ಯಾವುದರ ದೆಸೆಯಿಂದ ಮನಸ್ಸು ಎಂಬುದು ಹೊರಹೋಗುತ್ತದೋ ಅಂತ. ಇದು ಅಷ್ಟು ಸಮಂಜಸವಾಗಿ ಹೊಂದುವ ಅರ್ಥ ಅಲ್ಲ. ಯಾಕಂದ್ರೆ ಮನಸ್ಸು ಯಾವುದರಿಂದ ಹೊರಗೆ ಹೋಗ್ತದೆ ಅಂದ್ರೆ ಯಾವುದೋ ವಿಷಯದಿಂದ ಹೊರಗೆ ಹೋಗ್ತದೆ. ಒಳಗಿಂದ ಏನನ್ನೋ ಯೋಚನೆ ಮಾಡ್ತಾ ಇರ್ತೇವೆ, ಆ ವಿಷಯ ಬಿಟ್ಟು ಇನ್ನೊಂದು ಕಡೆಗೆ ಮನಸ್ಸು ಹೋಗ್ತದೆ. ತಥೋತಃ ಆದ್ರೆ ಯಾವುದರ ದಿಶೆಯಿಂದ ಹೊರಗೆ ಹೋಗ್ತದೋ ಅದರ ದಿಶೆಯಿಂದ ಮತ್ತೆ ಮನಸ್ಸನ್ನು ಎಳೆಯಬೇಕು. ಇದು ಸಮಂಜಸವಾಗುವುದಿಲ್ಲ. ಯಾಕೆ? ನಾವು ಧ್ಯಾನಕ್ಕೋಸ್ಕರ ದೇವರ ವಿಷಯದಲ್ಲಿ ಮನಸ್ಸನ್ನು ಹಾಕಿರ್ತೇವೆ. ಆ ದೇವರ ವಿಷಯದಿಂದ ಮನಸ್ಸು ಯಾವುದೋ ಬೇರೆ ವಿಷಯಗಳಲ್ಲಿ ಹೋಗಿ ಬೀಳುತ್ತದೆ. ರೂಪದಲ್ಲೋ ರಸದಲ್ಲೋ ಚಿನ್ನುವ ವಿಷಯ ಪದಾರ್ಥದಲ್ಲೋ ಬಿದ್ದಿರ್ತದೆ. ಅದನ್ನು ಮತ್ತೆ ಎಲ್ಲಿಂದ ಎಳಿಬೇಕು? ಆ ರೂಪರಸಾದಿ ವೈಷಯಿಕ ಪದಾರ್ಥಗಳ ದಿಸೆಯಿಂದ ಮನಸ್ಸನ್ನು ಎಳೆದು ದೇವರಲ್ಲೇ ಕೂಡಿಸಬೇಕು ಅಂತ. ಈಗ ಯತಃ ಯತಃ ಅನ್ನೋದನ್ನು ಪಂಚಮ್ಯರ್ಥದಲ್ಲಿ ಇಟ್ಟುಕೊಂಡ ಪಕ್ಷದಲ್ಲಿ ಏನ್ ಅರ್ಥ ಆಗ್ತದೆ? ಯಾವುದರ ದಿಸೆಯಿಂದ ಮನಸ್ಸು ಹೊರಗೆ ಹೋಯಿತೋ ದೇವರ ದಿಸೆಯಿಂದ ಮನಸ್ಸು ಹೊರಗೆ ಹೋಯಿತು. ಮತ್ತೆ ತತಃ ನಿಯಮ ಅಲ್ಲಿಂದ ಮತ್ತೆ ಎಳಿಬೇಕು ಅಂತ ಹೇಳಿದ್ರೆ ತಪ್ಪಾಗ್ತದಲ್ವಾ? ಆದ್ರಿಂದ ಇಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಭಾಷೆ ಬರೀತಾರೆ. ಯತಃ ಯತಃ ಯತ್ರ 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 ವಿಷಯೇ ಅಂತ ಅದಕ್ಕೆ ಅರ್ಥ. ಯತಃ ಅನ್ನುವಲ್ಲಿ ತಸಿಲ್ ಪ್ರತ್ಯಯ ಅಲ್ಲ. ವ್ಯಾಕರಣದಲ್ಲಿ ತಹ ಅಂತ ಬರುವ 2 ಪ್ರತ್ಯಯಗಳಿದ್ದಾರೆ. ಒಂದು ತಸಿಲ್ ಮತ್ತೊಂದು ತಸಿ. ಅಲ್ಲಿ ಲಿಂಗ್ ಅನ್ನೋದು ಇಲ್ಲ ಅಷ್ಟೇ. ಈ ತಸಿಲ್ ಅನ್ನೋದು ಪಂಚಮ್ಯಾ ತಸಿಲ್ ಅಂತ ಪಂಚಮಿ ವಿಭಕ್ತಿ ಅರ್ಥದಲ್ಲಿ ಬರುವಂತಹದ್ದಾದ್ರೆ ತಸಿ ಎಂಬ ಪ್ರತ್ಯಯ ಅದು ಸಾರ್ವ ವಿಭಕ್ತಿಗೆ ತಸಿ. ಅದಕ್ಕೆ ಯಾವ ವಿಭಕ್ತಿ ಅರ್ಥವನ್ನು ಬೇಕಾದ್ರೂ ಹೇಳ್ಬೋದು. ಇಲ್ಲಿ ಅಭಿಲಕ್ಷಿತವಾದ ಅರ್ಥ ಯಾವುದು? ನಾವು ಯಾವುದರಲ್ಲಿ ಹೋಗಿ ಮನಸ್ಸು ಬಿದ್ದಿದೆ ಅಂತ ಗೊತ್ತಾಗದೆ ನಾವು ಅದರಿಂದ ಎಳೆಯುವುದಾದ್ರೆ ಹೇಗೆ? ಆದ್ರೆ ಅದರಿಂದ ಮನಸ್ಸನ್ನು ಎಳೆಯಬೇಕು ಅಂದ್ರೆ ಯಾವುದರಲ್ಲಿ ಬಿದ್ದಿದೆ ಅಂತ ಬೇಕಲ್ಲ. ಹಾಗಾದ್ರೆ ಯಾವುದರಲ್ಲಿ ಅನ್ನೋದು ಯತಃ ಅನ್ನೋದ್ರಿಂದ ಅಪೇಕ್ಷಿತವಾದ ಅರ್ಥ. ಆ ಅರ್ಥದಲ್ಲಿ ಶ್ರೀಮದ್ ಭಾಗವತದಲ್ಲೂ ಪ್ರಯೋಗ ಇದೆ ಅಂತಹದ್ದನ್ನೆಲ್ಲ ಆಚಾರ್ಯರು ತೋರಿಸ್ತಾರೆ. ಅದರಿಂದ ಯತಃ ಯತಃ ಅಂದ್ರೆ ಯಸ್ಮಿನ್ ವಿಷಯೇ ಮನಃ ನಿಶ್ಚರತಿ, ಯಾವ ವಿಷಯದಲ್ಲಿ ಹೋಗಿ ನಮ್ಮ ಮನಸ್ಸು ಬೀಳುತ್ತೋ ಅಲ್ಲಿಂದ ತಥೋ ನಿಯಮ್ಯ ಏಕತೆಗೆ ಎಳೆದು ತರಬೇಕು. ಎಳೆದು ತಂದು ಆತ್ಮನ್ಯೇವ ವಶಂ ನಯೇತ್. ಆತ್ಮನಲ್ಲೇ ಎಲ್ಲಿಂದ ಹೊರಡಿದ್ದು? ಆತ್ಮನಿಂದ ಹೊರಡಿದ್ದು. ಮತ್ತೆ ಆತ್ಮನಲ್ಲಿ ತಂದು ನಿಲ್ಲಿಸ್ಬೇಕು. ಎಲ್ಲಿ ಹೊರಡಿದ್ದು ಅಲ್ಲಿಂದ ಎಳೆದು ಸರಿ. ಮನಸ್ಸನ್ನು ವಶಕ್ಕೆ ತರುವುದು ಅಂದ್ರೆ ಏನರ್ಥ? ಮನಸ್ಸನ್ನು ನಾವು ನಮ್ಮ ಹಿಡಿತದಲ್ಲಿಟ್ಟುಕೊಳ್ಳುವುದು ಅನ್ನೋದು ಶಬ್ದದ ಅರ್ಥ.
ಅಂದರೆ ನಾವು ಏನನ್ನು ಯೋಚಿಸ್ತಾ ಇದ್ದೇವೆಯೋ, ಪರಮಾತ್ಮನ ಸುಂದರವಾದ ರೂಪವನ್ನು ಯೋಚಿಸ್ತಾ ಇದ್ದೇವೆ ಅಂದ್ರೆ ಅದರಿಂದ ಸಿಗುವ ಫಲ ವಿಶೇಷದ ಬಗ್ಗೆ ದಾರ್ಢ್ಯ, ಮತ್ತೆ ಅದರಲ್ಲಿ ಆನಂದಾತಿಶಯವನ್ನು ಅನುಭವಿಸುವುದು. ನಾವು ಏನ್ ಮಾಡ್ತಾ ಇದ್ದೇವೆಯೋ ಅದು ಆನಂದ ಅನ್ನುವ ಭಾವ ನಮ್ಮಲ್ಲಿ ದೃಢವಾದ ಪಕ್ಷದಲ್ಲಿ ಅಲ್ಲಿ ನಮ್ಮ ಮನಸ್ಸು ದೃಢವಾಗ್ತದೆ. ನಾವು ಏನ್ ಮಾಡ್ತಾ, ಒಬ್ಬ ಅಧ್ಯಾಪಕ ವೃತ್ತಿಯಲ್ಲಿದ್ದಾನೆ ಅಥವಾ ಇನ್ನೊಬ್ಬರು ವಸ್ತ್ರವನ್ನು ಹೊಲಿದು ಕೊಡತಕ್ಕಂತಹ ವೃತ್ತಿಯಲ್ಲಿದ್ದಾರೆ, ಆ ವೃತ್ತಿಯನ್ನೇ ಗೌರವಿಸದೇ ಇದ್ದ ವ್ಯಕ್ತಿಗೆ ಅವನ ಜೀವನವೇ ಒಂದು ರೀತಿಯ ಕಂಟಕ ಶಯ್ಯೆ, ಮುಳ್ಳಿನ ಹಾಸಿಗೆಯ ಹಾಗೆ ಆಗಿ ಹೋಗ್ತದೆ. ಯಾಕಾದ್ರೂ ಈ ಕೆಲಸಕ್ಕೆ ಸೇರಿದ್ದೇನೋ, ಬೇರೆ ಹೊಟ್ಟೆಗೆ ಗತಿ ಇಲ್ಲ ಅಂತ ಇದನ್ನು ಮಾಡ್ತಾ ಇದ್ದೇನೆ ಅನ್ನುವ ಭಾವ ಅವನಲ್ಲಿ ನೋಡಿದ ಪಕ್ಷದಲ್ಲಿ ಅವನಿಗೆ ಜೀವನವೇ ಒಂದು ಅಸಖ್ಯವೆನಿಸಿ ಬಿಡ್ತದೆ. ಯಾವ ಕೆಲಸವನ್ನು ಮಾಡಿದರೂ ಆ ಕೆಲಸದಲ್ಲಿ ಆನಂದವನ್ನು ಕಾಣುವವ, ಆ ಕೆಲಸದಲ್ಲಿ ದೇವರನ್ನು ಕಾಣುವವ ಆತ ಯೋಗಿ. ಅವನು ಲೋಕಕ್ಕೆ ಮಾರ್ಗದರ್ಶಕನಾಗ್ತಾನೆ. ಆ ವಿಷಯದಲ್ಲಿ ಆತ ಆದರ್ಶನಾಗಿ ಎತ್ತರದ ಸ್ಥಾನವನ್ನು ಅಲಂಕರಿಸ್ತಾನೆ. ಮಾಡುವ ಕೆಲಸ ಯಾವುದು ಅನ್ನೋದಕ್ಕಿಂತ ಹೇಗೆ ಅದನ್ನು ಎಷ್ಟು ಪ್ರೀತಿಸ್ತೇವೆ ಅನ್ನೋದು ಮುಖ್ಯವಾಗ್ತದೆ. ಹಾಗಾಗಿ ತಾನು ಮಾಡುವ, ತಾನು ಧ್ಯಾನಿಸುವ, ತಾನು ಒಳಗಿನಿಂದ ಯೋಚಿಸುವ ಆ ಭಗವತ್ ಸ್ವರೂಪವನ್ನು ಏನು ಯೋಚನೆ ಮಾಡ್ತಾ ಇದ್ದೇನೆ ಅದರಲ್ಲಿ ಸಿಗುವ ಆನಂದದ ಬಗ್ಗೆ ಕಾತರ, ಆನಂದದ ಬಗ್ಗೆ ಗೌರವ, ಇವುಗಳನ್ನು ಬೆಳೆಸಿಕೊಳ್ಳುವುದು ಅನ್ನುವುದೇ ವಸ್ತುತಃ ಮನಸ್ಸಿನ ದೃಢವಾದ ನಿಯಂತ್ರಣ. ನಾವು ಮಾಡ್ತಾ ಇರುವ ವಿಷಯದಲ್ಲಿ ಅತಿಶಯಿತವಾದ ಪ್ರೀತಿ, ಭಕ್ತಿ ಇದನ್ನು ಒಳಗೂಡಿಸಿಕೊಳ್ಳುವುದು ಅನ್ನುವುದೇ ಮನಸ್ಸಿನ ವಶೀಕರಣ. ಅದನ್ನ ಭಕ್ತಿಯನ್ನು ಒಳಗೆ ನೀನು ಗಟ್ಟಿ ಮಾಡಿಕೋ. ಇಷ್ಟು ಹೇಳಿ ಮುಂದೆ ಒಂದು 3 ಶ್ಲೋಕಗಳಲ್ಲಿ ಮತ್ತೆ ಅಲ್ಲಿ ಆನಂದವನ್ನು ವರ್ಣನೆ ಮಾಡ್ತಾನೆ ಕೃಷ್ಣ. ಯಾವತ್ತು ನೀನು ಯೋಗವನ್ನು ಮಾಡು, ಹೀಗೆ ಮಾಡು, ಹೀಗೆ ಮಾಡು, ಹೀಗೆ ಮಾಡು ಅಂತ ಮಾಹಿತಿಯನ್ನು ಕೊಡುವಂತಹದ್ದು ಒಂದು. ಆ ಯೋಗ ಸಮಾಧಿ ಆ ಸ್ಥಿತಿಯಲ್ಲಿ ಉಂಟಾಗುವ ಆನಂದವನ್ನು ವರ್ಣನೆ ಮಾಡುವುದರ ಮೂಲಕ ಅದನ್ನು ಮಾಡುವ ಬಗ್ಗೆ ಆಸಕ್ತಿ ಹುಟ್ಟಿಸುವುದು ಅನ್ನೋದು ಇನ್ನೊಂದು. ಇದನ್ನು ಮಾಡುವಂತ ನಿರ್ದೇಶನ ಮಾಡುವ ಕೆಲಸಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾದದ್ದು ಅದರಿಂದ ಸಿಗುವ ಆನಂದದ ಲಾಭದ ಬಗ್ಗೆ ವರ್ಣನೆ ಮಾಡುವಂತಹದ್ದು. ಇಂಥದ್ದನ್ನು ಅರ್ಥವಾದ ಅಂತ ಕರಿತೇವೆ ಶಾಸ್ತ್ರದಲ್ಲಿ. ನೀನು ವಾಯು ಯಾಗವನ್ನು ಮಾಡು, ವಾಯು ದೇವತಾಕವಾದ ಯಾಗವನ್ನು ಮಾಡು ಅಂತ ನೇರವಾಗಿ ಹೇಳಿದ್ರೆ ವಾಯುವ್ಯಂ ಪಶುಮಾಲ ಭೇದ ಸ್ವರ್ಗ ಕಾಮ, ನೀನು ವಾಯುದೇವತಾಗ ಯಾಗ ಮಾಡು ಅಂತ ಹೇಳಿದ್ರೆ ಅದಷ್ಟು ಪರಿಣಾಮಕಾರಿ ಆಗುವುದಿಲ್ಲ. ಅವನಿಗೆ ವಾಯುದೇವರನ್ನು ಹೊಗಳಬೇಕು. ವಾಯುರಪೇಕ್ಷೆ ಪಿಷ್ಠಾದೇವತಾ, ವಾಯುಗಳು ವೇಗವಾಗಿ ಬೀಸತಕ್ಕಂತಹ ಗಾಳಿಯಲ್ವೇ, ಆ ಗಾಳಿಗೆ ಅಭಿಮಾನಿಯಾದ ವಾಯುದೇವನು ಕೂಡ ಅತಿ ಶೀಘ್ರ ಫಲದಾಯಕವಾದ ವೇಗವಾಗಿ ಫಲವನ್ನು ಕೊಡ್ತಕ್ಕಂತಹ ದೇವತೆ ಇದ್ದಾನೆ. ಶೀಘ್ರ ಫಲದಾಯಕನಾದ ದೇವತೆ ವಾಯುವಪ್ಪ. ವಾಯುವಿಗೆ ನೀನು ಒಂದು ಪ್ರೀತಿಗೊಳಿಸಿದಿ ಅಂದ್ರೆ ಆತ ಎಷ್ಟು ಬೇಗ ಫಲ ಕೊಡ್ತಾನೆ ಗೊತ್ತೋ. ಇಷ್ಟು ವಿಷಯವನ್ನು ಹೇಳಿದಾಗ ಆಮೇಲೆ ಇವನಿಗೆ ವಾಯು ಯಾಗ ಮಾಡು ಅಂತ ಹೇಳುವ ಅವಶ್ಯಕತೆ ಇಲ್ಲ. ಅವನು ಅದರಲ್ಲಿ ಆಸಕ್ತನಾಗಿ ಮುಂದುವರಿತಾನೆ. ಅರ್ಥವಾದ ಅಂತ ಇದನ್ನು ಕರೀತೇವೆ. ನಿಂದ, ಪ್ರಶಂಸ, ಪರಕೃತಿ, ಪುರಾಕಲ್ಪ ಅಂತ ಅರ್ಥವಾದ 4 ವಿಧ. ಅದರ ಅಭಿಪ್ರಾಯ ಏನು ಅನ್ನೋದು ಸದ್ಯಕ್ಕೆ ಬೇಡ. ಒಂದನ್ನು ನಿಂದಿಸಿದ್ರೆ ಅದನ್ನು ಬಿಡು ಅಂತ ಅಭಿಪ್ರಾಯ ಇರುತ್ತದೆ. ಒಂದನ್ನು ಪ್ರಶಂಸಿಸಿದ್ರೆ ಆ ಕಡೆಗೆ ಗಮನ ಹರಿಸು, ಆ ಕೆಲಸ ಮಾಡು ಅನ್ನೋ ಅಭಿಪ್ರಾಯ ಇರುತ್ತದೆ. ಹಿಂದೆ ಈ ರೀತಿ ಮಾಡಿದ್ರು ಅವರು ಇಂಥ ಫಲವನ್ನು ಪಡೆದ್ರು ಅಂತ ಪರಕೃತಿಯನ್ನು ಪುರಾಕಲ್ಪವನ್ನು ವರ್ಣನೆ ಮಾಡಿದ್ರೆ ಅದರಿಂದಾಗಿ ನಮಗೆ ಪ್ರೇರಣೆ ಲಭ್ಯ ಆಗ್ತದೆ. ಈಗ ಪ್ರೇರಣೆಯ ಉದ್ದೇಶದಿಂದ ಬರತಕ್ಕಂತಹ ಮಾತುಗಳು. ಕೃಷ್ಣ ಹೇಳ್ತಾನೆ, ಯೋಗ ಸಮಾಧಿಯಲ್ಲಿ ಎಂತಹ ಫಲ ಇದೆ. ಪ್ರಶಾಂತ ಮನಸಂಖ್ಯೇನಂ ಯೋಗಿನಂ ಸುಖ ಉತ್ತಮಂ ಉಪೇತಿ ಶಾಂತ ರಜಸಂ ಬ್ರಹ್ಮಭೂತಮ ಕಲ್ಮಷಂ. ಇದರಲ್ಲಿ ವಿವರಣೆ ಕೊಡಬೇಕಾದ ಯಾವ ಅಂಶಗಳು ಇಲ್ಲ. ಸ್ಫುಟವಾಗಿ ಗ್ರಹಣವಾಗತಕ್ಕಂತಹ ಶ್ಲೋಕ. ಪ್ರಶಾಂತ ಮನಸಂ, ಯೋಗದಲ್ಲಿ ಪ್ರಶಾಂತ ಮನಸ್ಥಿತಿಯಲ್ಲಿದ್ದಾನೆ. ಅದರಲ್ಲಿ ಏಳು ಬೀಳು ತರಂಗಗಳು ಬೀಚಿಗಳು ಯಾವುದೂ ಇಲ್ಲ. ಶಾಂತ ಮನಸ್ಕನಾಗಿದ್ದಾನೆ. ಅಥವಾ ಶಾಂತ ಅಂದ್ರೆ ಶಮ, ಶಮ ಅಂದ್ರೆ ಭಗವಂತನಲ್ಲಿ ಮನಸ್ಸು, ಭಗವಂತನಲ್ಲಿ ಮನಸ್ಸನ್ನಿಟ್ಟು ಬಿಟ್ಟಿದ್ದಾನೆ. ಯೋಗಿನಂ, ಯೋಗದಲ್ಲಿ ಸಿದ್ಧನಾಗಿ ಬಿಟ್ಟಿದ್ದಾನೆ. ಜೊತೆಗೆ ಅಕಲ್ಮಷಂ, ಆತನಲ್ಲಿ ಯಾವುದೇ ರೀತಿಯ ಕಲ್ಮಶ ಇಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಿಲ್ಲ. ಪ್ರಶಾಂತ ರಜಸಂ, ಶಾಂತ ರಜಸಂ, ರಜಸ್ಸು ಇಲ್ಲ, ರಜಸ್ಸು ಇಲ್ಲ, ಕಲ್ಮಶವೂ ಇಲ್ಲ. ರಜಸ್ಸು ಅಂದ್ರೆ ಧೂಳು ಅಂತ, ಕಲ್ಮಶ ಅಂದ್ರೆ ಕೊಳೆ ಅಂತ. ಧೂಳು ಇಲ್ಲ, ಕೊಳೆ ಇಲ್ಲ. ಆದ್ರೆ ಕೊಳೆ ಜಾಸ್ತಿ ಅಂಟಿದ್ರೆ ಅದನ್ನು ಕಲ್ಮಶ ಅಂತ ಕರಿತೇವೆ. ಸ್ವಲ್ಪ ಕೊಳೆಯಾಗುವ ಪರಿಸ್ಥಿತಿಯಲ್ಲಿ ಮಾತ್ರ ಇದೆ ಅಂದ್ರೆ ಅದನ್ನು ರಜಸ್ಸು ಅಂತ ಕರಿತೇವೆ. ರಜೋಗುಣ ಮತ್ತು ತಮೋಗುಣ ಅಂತ ಎರಡಿವೆ. ರಜೋಗುಣವನ್ನು ರಜಸ್ಸು ಅಂತ ಕರೀತೀವಿ, ತಮೋಗುಣವನ್ನು ಕಲ್ಮಶ ಅಂತ ಕರೀತೀವಿ. ಕಪ್ಪಾಗಿ ಬಿಟ್ರೆ ಕಲ್ಮಶ ಇದೆ ಅಂತ ಕರಿಬೇಕು. ಸ್ವಲ್ಪ ಧೂಳು ಮಾತ್ರ ಅಂಟಿದ್ರೆ ರಜೋಗುಣ ಇದೆ ಅಂತ ಕರಿಬೇಕು. ಇಷ್ಟೇ.
ಪ್ರಶಾಂತ ರಜಸಂ ಅಂತ ಹೇಳುವುದರ ಮೂಲಕ ಧೂಳು ಜಾಡಿಸಿಕೊಂಡವ. ಮೈ ಮೇಲೆ ಧೂಳು ಇಲ್ಲ. ಧೂಳು ಇಲ್ಲ ಅಂದ್ರೆ ಏನು? ಯಾವುದೋ ವಿಷಯಗಳಲ್ಲಿ ವಾಸನ, ಅದರ ಬಗ್ಗೆ ನೆನಪಾದಾಗ ಅದರ ಬಗ್ಗೆ ಉಂಟಾಗುವ ರಾಗದ್ವೇಷ, ಇದನ್ನು ಬಿಟ್ಟಿದ್ದಾನೆ ಅಂತ. ಕಲ್ಮಷ ಅಂದ್ರೆ ಕಾಮಕ್ರೋಧಾದಿಗಳನ್ನು ಬಿಟ್ಟಿದ್ದಾನೆ. ಅದರಲ್ಲಿ ಅತಿಶಯಿತವಾದ ಅಭಿಮಾನವೇ ಮೊದಲಾದಂತಹ ರಜಸ್ಸುಗಳನ್ನು ತ್ಯಜಿಸಿದ್ದಾನೆ. ರಜೋಗುಣವನ್ನು ಮೀರಿ ನಿಂತಿದ್ದಾನೆ. ಜೊತೆಗೆ ಅಕಲ್ಮಷ ತಮೋಗುಣವನ್ನು ಮೀರಿ ನಿಂತಿದ್ದಾನೆ. ಎಲ್ಲಿದ್ದಾನೆ? ಪ್ರಶಾಂತ ಮನಸ್ಸ ಸತ್ವದಲ್ಲಿ ಸ್ಥಿತನಾಗಿದ್ದಾನೆ. ಹೀಗೆ ರಜಸ್ಸನ್ನು ಮೀರಿ, ತಮಸ್ಸನ್ನು ಮೀರಿ ಸತ್ವದಲ್ಲಿ ಸ್ಥಿತನಾಗಿದ್ದವ ಇವನು ಹೇಗಿದ್ದಾನೆ? ಬ್ರಹ್ಮಭೂತಂ, ಬ್ರಹ್ಮಣಿಭೂತಂ, ದೇವರಲ್ಲೇ ಮನಸ್ಸು ಹಾಕಿದ್ದಾನೆ. ಮನಸ್ಸನ್ನು ಪೂರ್ತಿ ದೇವರಲ್ಲಿ ನಿಲ್ಲಿಸಿ ಬಿಟ್ಟಿದ್ದಾನೆ. ಇಂಥವನನ್ನು ಸುಖ ಉತ್ತಮಿ, ಉತ್ತಮವಾದ ಸುಖ ಅವನನ್ನು ಬಂದು ಸೇರುತ್ತೆ. ಹಾಗಾದ್ರೆ ಇದು ಫಲ. ಸಮಾಧಿ ಈ ಸ್ಥಿತಿಗೆ ನೀನು ಏರಿದಿ ಅಂತಾದ್ರೆ ಉತ್ತಮವಾದ ಸುಖ ನಿನ್ನನ್ನು ಸೇರುತ್ತೆ. ವಸ್ತುತಃ ಖಂ ಅಂದ್ರೆ ಸುಖ. ಕಂ ಖಂ ಇದೆಲ್ಲ ಸುಖವಾಚಕವಾದ ಶಬ್ದ. ಕಂ ಖಂ ಅಂದ್ರೇನೆ ಸುಖ. ಸುಖಂ ಅಂದ್ರೆ ಶೋಭನವಾದ ಸುಖ ಅಂತ ಅರ್ಥ. ಈ ಸಂಸಾರದಲ್ಲಿ ಸಿಗತಕ್ಕಂತಹ ಖ ಏನಿದೆ ಅದೆಲ್ಲ ದುಃಖ ಸಮ್ಮಿಶ್ರವಾದಂತ. ಜೊತೆಗೆ ದುಃಖವನ್ನು ಒಂದು ಬೆನ್ನಿನಲ್ಲಿ ಇಟ್ಟುಕೊಂಡಿರುತ್ತದೆ, ಒಂದು ದುಃಖವನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡಿರ್ತದೆ. ಒಳಗೋ ಹೊರಗೋ ಗರ್ಭದಲ್ಲೋ ದುಃಖವನ್ನು ಇಟ್ಟುಕೊಂಡಿರತಕ್ಕಂತಹ ಸುಖ. ಆದ್ದರಿಂದ ಆ ಸುಖ ವಸ್ತುತಃ ಸುಖ ಶಬ್ದವಾಚ್ಯ ಅಲ್ಲ, ಅದು ದುಃಖ ಅಂತ ಕರೀತೀವಿ. ನೀವು ಯಾವ ವೇದಾಂತಿಗಳಲ್ಲೂ ಕೇಳಿ ಈ ಸಂಸಾರದ ದುಃಖದಿಂದ ಯಾವತ್ತಾದ್ರೂ ಬಿಡುಗಡೆಯಾಗಬೇಕಪ್ಪ ಅನ್ನೋ ಶಬ್ದ ಪ್ರಯೋಗ ಮಾಡ್ತಾರೆ. ಆದ್ರೆ ಸಂಸಾರವನ್ನು ದುಃಖ ಅಂತ ಕರೆಯುವುದು. ನಮ್ಗೆ ನಿಜವಾಗಿ ಅನುಭವ ಇರುವುದು, ಸುಖತ್ವ ಅನುಭವ ಇರುವುದೇ ಸಂಸಾರದಲ್ಲಿ. ಅಂತಹ ಸುಖಪೂರ್ಣವಾದ ಸಂಸಾರವನ್ನು ಶಾಸ್ತ್ರದಲ್ಲಿ ಕರೆಯುವುದು ದುಃಖ ಅಂತ. ಆಚಾರ್ಯರು ಅದಕ್ಕೆ ವಿವರಣೆ ಕೊಡ್ತಾರೆ. ಸಂಸಾರದ್ದು ದುಃಖ ಯಾಕೆ? ಸುಖ ಇಲ್ಲವೇನು? ಸುಖ ಇದೆ, ದುಃಖ ಅನ್ನುವಲ್ಲಿ ಸುಖ ಇದೆ ಅಂತ ಹೇಳ್ತಾ ಇದೆ. ಯಾಕಂದ್ರೆ ದುಃಖ ಅನ್ನೋದು ಎರಡು ಶಬ್ದ ಇದೆ. ದುಹು ಖಂ, ದುಃಖಂ ಅಂತ ಶಬ್ದ. ಖಂ ಅಂದ್ರೆ ಸುಖ ಅಂತ ಅರ್ಥ, ದುಹು ಅಂದ್ರೆ ದುಃಖ ಅಂತ ಅರ್ಥ. ಬರೀ ನೋಡಿ, ದುಹು ಅನ್ನೋ ಶಬ್ದಕ್ಕೆ ದುಃಖ ಅಂತ ಅರ್ಥ ಇದೆ, ಖಂ ಅನ್ನುವುದಕ್ಕೆ ಸುಖ ಅಂತ ಅರ್ಥ ಇದೆ. ಆದ್ರೆ ನಮ್ಮ ಈ ಸಂಸಾರದ ಖಂ ಏನಿದೆ ಅದು ದುಹು ಖಂ, ದುಃಖದಿಂದ ಸೇರಿರ್ತಕ್ಕಂತಹ ಸುಖ ಆದ್ರಿಂದ ಅದನ್ನು ದುಃಖ ಅಂತ ಕರೆಯುವುದು. ದುಃಖಂ ಅಂದ್ರೆ ದುಃಖ ಮಿಶ್ರಿತವಾದ ಸುಖ ಅನ್ನೋ ಅರ್ಥದಲ್ಲಿ ಸಂಸಾರದ ದುಃಖವನ್ನು ದುಃಖ ಅಂತ ಕರೆಯುವುದು. ಇರ್ಲಿ, ಅಂತಹ ದುಃಖವನ್ನು ಮೀರಿದ ಸುಖಂ ಅಂದ್ರೆ ಶೋಭನವಾದ ಆನಂದ. ಸಂಸಾರದ ಆನಂದದ ಹಾಗಿನ ದುಃಖ ಅಲ್ಲ ಇದು, ಇದು ಸುಖಂ. ಅದು ದುಃಖಂ, ಅಲ್ಲೂ ಸುಖ ಇದೆ, ಆದ್ರೆ ಅದು ಇದು ಅಲ್ಲ, ಇದು ಸುಖಂ. ಈ ದುರ್ಯೋಧನ ಸುಯೋಧನ ಇದ್ದ ಹಾಗೆ ಅಂತ ಅನ್ಕೊಳ್ಬಹುದು. ದುಃಖ ಇದು ಸುಖಂ, ಶೋಭನವಾದ ಆನಂದದಿಂದ ಕೂಡಿ. ಅದು ಸಾಮಾನ್ಯ ಶೋಭನ ಆನಂದ ಅಲ್ಲ. ಸುಖವನ್ನು ಸರ್ವೋತ್ತಮನಾದಂತಹ ಭಗವಂತ ಅವನ ಜೊತೆಗೆ ಪಡೆಯತಕ್ಕಂತಹ ಸುಖ, ಪರನ ಜೊತೆಗೆ ಮಿತವಾಗಿರತಕ್ಕಂತಹ ಸುಖ, ಪರಮಂ ಸುಖಂ. ಅಥವಾ ಪರಮ ಅಂತ ಹೇಳಿದ್ರೆ ಭಗವಂತ, ರಮಾ ಅಂದ್ರೆ ಲಕ್ಷ್ಮೀದೇವಿ, ಆಕೆಯನ್ನು ಕೂಡ ಪಾಲನೆ ಮಾಡತಕ್ಕಂತಹ ರಮಾಪತಿ. ಆದ್ರಿಂದ ಇದಪ್ಪ ರಕ್ಷಕ, ಸರ್ವರಕ್ಷಕನಾದಂತಹ ಎಲ್ಲರನ್ನೂ ರಮಣ ಮಾಡತಕ್ಕಂತಹ ಪರಮ ಅನಿಸಿದ ಭಗವಂತ. ಆ ಭಗವಂತನ ಸುಖ ಪರಮಂ ಸುಖಂ ಅಂದ್ರೆ ಭಗವಂತನ ಸನ್ನಿಧಾನದಿಂದ ಪ್ರಾಪ್ತವಾಗುವ ಸುಖ. ಇದನ್ನೇ ಸ್ವರೂಪ ಸುಖ ಅಂತ ಕರೆಯುವುದು. ಇದು ಮೋಕ್ಷಕ್ಕೆ ಹೇತುವಾಗ್ತದೆ ಅನ್ನೋದು ತಾತ್ಪರ್ಯ. ಈ ಯೋಗದ ಮೂಲಕ ನೀನು ಮೋಕ್ಷವನ್ನು ಪಡೆಯಬಲ್ಲಿ. ಆಚಾರ್ಯನು ಭಾಷ್ಯದಲ್ಲಿ ಒಂದು ಮಾತನ್ನು ಆಡುವುದಿಲ್ಲ ಈ ಶ್ಲೋಕದ ಬಗ್ಗೆ. ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ಬ್ರಹ್ಮಭೂತಂ ಬ್ರಹ್ಮಣಿ ಭೂತಂ ಅಂತ ವ್ಯಾಖ್ಯಾನ ಮಾಡ್ತಾರೆ. ಅಂದ್ರೆ ಸಮಸ್ಯೆ ವಸ್ತುತಃ ಬ್ರಹ್ಮಭೂತಂ ಅನ್ನೋದು ಎಲ್ರಿಗೂ ಅರ್ಥ ಆಗ್ತದೆ. ಏನು ಬ್ರಹ್ಮಭೂತ ಅಂದ್ರೆ? ಹಿಂದೆ ಹೇಳಿದ್ದಾರಲ್ಲ, ಆತ್ಮನಿ ಪರಮಾತ್ಮನಲ್ಲಿ ಮನಸ್ಸು ನೆಲೆಗೊಳ್ಳಬೇಕು. ಏನ್ ಮಾಡ್ಬೇಕು? ತತಃ ನಿಯಮೀಕದು. ಏನ್ ಮಾಡ್ಬೇಕು? ಆತ್ಮನ್ಯೇವ ವಶಂಲನೆಯದಂತ ಆತ್ಮನಲ್ಲಿ ಮನಸ್ಸು ನಿಲ್ಲಬೇಕು ಅಂತ ಹೇಳಿ ಆಗಿದೆ. ಆತ್ಮ ಅನ್ನುವುದು ಬ್ರಹ್ಮ ಅನ್ನುವುದು ಸಮಾನಾರ್ಥಕ ಅನ್ನುವುದು ಶಾಸ್ತ್ರದ ಅಧ್ಯಯನ ಮಾಡುವವರಿಗೆ ಸ್ಪಷ್ಟವಾದ ವಿಷಯ. ತಮೇವೀಕಂ ಜಾನಥ ಆತ್ಮಾನಂ, ಆ ಒಬ್ಬ ಆತ್ಮನನ್ನು ಮಾತ್ರ ತಿಳಿಗಪ್ಪ. ಅನ್ಯಾವಾಚೋ ವಿಮುಂಚತ ಅಮೃತ ಶೇಷ ಸೇತು. ಆತ್ಮ ಅನ್ನೋ ಶಬ್ದವನ್ನು ಪರಮಾತ್ಮ ಅನ್ನೋ ಅರ್ಥದಲ್ಲಿ ಶಾಸ್ತ್ರ ಬಳಸುವುದು. ಆದರೆ ಆತ್ಮನಿ ವಶಮನೈಂದ್ರತೆ ಹೇಳಿ ಬ್ರಹ್ಮಭೂತ ಅಂತ ಹೇಳಿದ್ರೆ ಬ್ರಹ್ಮಣಿ ಭೂತಂ ಅನ್ನೋದು ತಾನಾಗಿ ಅರ್ಥ ಆಗ್ತದೆ, ಭಗವಂತನಲ್ಲಿ ನಿಂತಿರತಕ್ಕಂತಹ ಮನಸ್ಸು ಅಂತ. ಆದ್ರೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಬ್ರಹ್ಮಭೂತಂ ಅನ್ನುವುದಕ್ಕೆ ಬೇರೆ ಥರದ ಅರ್ಥವನ್ನು ಹೇಳಿದ್ರಿಂದ ಆಚಾರ್ಯರು ಅಲ್ಲಿ ಸ್ಪಷ್ಟಪಡಿಸಬೇಕಾಯಿತು. ಬ್ರಹ್ಮಣಿ ಭೂತಂ, ಬ್ರಹ್ಮಭೂತಂ ಅಂದ್ರೆ ಬ್ರಹ್ಮವೇ ಆದಂತಹ ಜೀವನವನ್ನು
ಸುಖಂ ಪರಮಂ ಉಪೇತಿ, ಪರಮ ಸುಖವಾದ ಬ್ರಹ್ಮ ತಾದಾತ್ಮ್ಯ ಸುಖವು ಬಂದು ಸೇರಿಕೊಳ್ಳುತ್ತೆ ಅಂತ ಹೀಗೆ ವ್ಯಾಖ್ಯಾನಿಸಿದವರಿದ್ದಾರೆ. ಮುಂದಿನ ಶ್ಲೋಕವನ್ನು ಕೂಡ ಅದೇ ರೀತಿಯಲ್ಲಿ, ಅಂದ್ರೆ ಅದ್ವೈತದ ದೃಷ್ಟಿಕೋನದಿಂದ ಶ್ರೀಮದ್ ಭಗವದ್ಗೀತೆಯನ್ನು ನೋಡಿದ್ರೆ ಅದು ಅದ್ವೈತ ಬ್ರಹ್ಮವರ್ಷಿಣಿ ಅಂತ ಹೇಳಿದ ಹಾಗೆ ಎಲ್ಲಾ ಕಡೆ ಅದ್ವೈತದ ದರ್ಶನ ಆಗುತ್ತೆ. ಆದ್ರೆ ಅದ್ವೈತದ ದರ್ಶನ ಆಗ್ತಾ ಇರುವ ಹಾಗೆ ಪಕ್ಕದ ಶ್ಲೋಕದಲ್ಲಿ ಅದಕ್ಕೆ ವಿರೋಧ ಕಾಣಿಸುತ್ತೆ. ಆದ್ರೆ ಆ ದೃಷ್ಟಿಯನ್ನು ಹಾಕಿಕೊಂಡಿದ್ದಾಗ ಅದು ಗಮನಕ್ಕೆ ಬರುವುದಿಲ್ಲ. ವಸ್ತುದ ಅಕ್ಕಪಕ್ಕದಲ್ಲಿ ಇದಕ್ಕೆ ವಿರೋಧ ಇದೆ. ಹಿಂದಿನ ಶ್ಲೋಕದಲ್ಲಿ ಆತ್ಮನ್ಯೇವ ವಶಂನಯೇತ, ಮನಸ್ಸನ್ನು ತಂದು ಆತ್ಮನಲ್ಲಿ ಪರಮಾತ್ಮನಲ್ಲಿ ನಿಲ್ಲಿಸಬೇಕು ಅಂತ ಬಂದಿದೆ. ಪರಮಾತ್ಮನಲ್ಲಿ ಈತ ಮನಸ್ಸನ್ನು ನಿಲ್ಲಿಸಿದ ಮೇಲೆ ಬ್ರಹ್ಮಭೂತನ ಕಲ್ಮಷಂತ ಇವನನ್ನು ಹೇಳಿದ್ರೆ ಇವನು ಮನಸ್ಸಿನ ಮೂಲಕ ಭಗವಂತನಲ್ಲಿ ನೆಲೆಗೊಂಡಿದ್ದಾನೆ ಅಂತ ಅರ್ಥ ಆಗ್ತದೆ ಹೊರತು ಇವನೇ ಬ್ರಹ್ಮನಾಗ್ತಾನೆ ಅನ್ನುವ ಅರ್ಥ ಅಕ್ಕಪಕ್ಕದಲ್ಲೇ ಹೊಳೆಯುವುದಿಲ್ಲ. ಆ ದೃಷ್ಟಿಯಿಂದ ಇನ್ನೊಂದು ವ್ಯಾಖ್ಯಾನವೂ ಮುಂದೆ ಇರುವುದರಿಂದ ಆಚಾರ್ಯರು ಸ್ಪಷ್ಟಪಡಿಸ್ತಾರೆ. ಬ್ರಹ್ಮಭೂತಂ ಬ್ರಹ್ಮಣೀಭೂತಂ, ಭಗವಂತನಲ್ಲಿ ಮನಸ್ಸನ್ನು ನೆಟ್ಟವನಾದಂತಹ ಈತನನ್ನು ಪರಮಂ ಸುಖಂ ಉಪೇತಿ, ಪರಮ ಸುಖ ಬಂದು ಸೇರುತ್ತದೆ. ವಸ್ತುತಃ ಪರಮ ಸುಖ ಸೇರುವುದಲ್ಲ, ಪರಮ ಸುಖದ ಅನುಭವ ಉಂಟಾಗುವುದು. ಇವನು ತನ್ನ ಸುಖವನ್ನು ತಾನು ಅನುಭವಿಸುವುದು, ತಾನೆಂಬ ಸುಖವನ್ನು ತಾನು ಅನುಭವಿಸುವುದು. ಅದರಲ್ಲಿ ಉಪೈತಿ ಅನ್ನುವ ಶಬ್ದಕ್ಕೆ ಅಂಗಡಿಯಿಂದ ದುಡ್ಡು ಕೊಟ್ಟು ಸಾಮಗ್ರಿಯನ್ನು ತಂದು ನಾನು ಉಪೈತಿ ಅದನ್ನು ಹೊಂದಿದೆ ಅಂತ ಹೇಳಿದ ಹಾಗೆ ಅಲ್ಲ. ಇದು ಇವನ ಸ್ವರೂಪಭೂತವಾದ ಸುಖವನ್ನೇ ಇವ ಅನುಭವಿಸತಕ್ಕಂತಹ ಸ್ಥಿತಿ ಬರ್ತದೆ, ಮೋಕ್ಷ ಪ್ರಾಪ್ತಿಯಾಗ್ತದೆ ಅನ್ನೋದು ಇದರ ತಾತ್ಪರ್ಯ. ಅದನ್ನೇ ಸ್ಪಷ್ಟಪಡಿಸ್ತಾರೆ. ಏವಂ ಯುಂಜನ್ ಸದಾ ಆತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ, ಅತ್ಯಂತಂ ಸುಖಂ ಅಶ್ನುತೆ. ಹಿಂದೆ ಸುಖಂ ಉಪೇತಿ ಅಂತ ಬಂದ್ರೆ ಇಲ್ಲಿ ಸುಖಂ ಅಶ್ನುತೆ. ಸುಖವನ್ನು ಎಲ್ಲೋ ದೂರದಿಂದ ಬರುವುದಲ್ಲ, ಸುಖವನ್ನು ಅಶನ ಮಾಡ್ತಾನೆ, ತನ್ನನ್ನು ತಾನು ಭೋಜನ ಮಾಡುವುದು, ತಾನೆಂಬ ಸುಖವನ್ನು ತಾನು ಅನುಭವಿಸುವುದು. ಇದಕ್ಕೆ ಮುಕ್ತಿರ್ ನೈಜ ಸುಖಾನುಭೂತಿ. ನೈಜ ಸುಖ ಸ್ವರೂಪಭೂತವಾದ ಸುಖ, ತಾನೇ ಎಂಬ ಸುಖವನ್ನು ತಾನು ಅನುಭವಿಸುವುದು. ಸಕ್ಕರೆಯೇ ಸಕ್ಕರೆಯ ಸಿಹಿಯನ್ನು ಅನುಭವಿಸಿದ ಹಾಗೆ ನಾವು ಸಕ್ಕರೆಯ ಸಿಹಿಯನ್ನು ಅನುಭವಿಸುವುದಲ್ಲ, ಸಕ್ಕರೆಯೇ ಸಕ್ಕರೆಯ ಸಿಹಿಯನ್ನು ಅನುಭವಿಸುವುದು. ಈ ಆತ್ಮ ಅನ್ನೋದು ಸಿಹಿ ಅಂದ್ರೆ ಸಿಹಿ, ಪರಮಾನಂದ ಸ್ವರೂಪ. ಸಿಹಿಯಾದ ಆತ್ಮನನ್ನು ಆತ್ಮನೇ ಅನುಭವಿಸುವುದು. ಸಕ್ಕರೆಯೇ ಸಕ್ಕರೆಯನ್ನು ಯಾಕೆ ಅನುಭವಿಸುವುದಿಲ್ಲ? ಸಕ್ಕರೆ ಜಡವಾಗಿದೆ, ಆದ್ರಿಂದ ಅನುಭವಿಸುವುದಿಲ್ಲ. ನಾವು ಸಕ್ಕರೆಯಿಂದ ಸಿಹಿಯನ್ನು ಯಾಕೆ ಅನುಭವಿಸ್ತೇವೆ? ಯಾಕಂದ್ರೆ ನಾವು ಏನು ಸಿಹಿಯಾಗಿದ್ದೇವೆ ಅನ್ನೋ ಅನುಭವ ಬರುವುದಕ್ಕೆ ಒಂದು ಪರದೆ. ಅದು ಎಲ್ಲಿಯ ತನಕ ಆ ಪರದೆ ನಮ್ಮನ್ನು ಆವರಿಸಿ ಇರ್ತದೋ ಅಲ್ಲಿಯ ತನಕ ನಾವೆಂಬ ಆನಂದವನ್ನು ನಾವು ಅನುಭವಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ವಸ್ತುತಃ ನಾವು ಆನಂದ ಸ್ವರೂಪರು, ಜ್ಞಾನ ಸ್ವರೂಪರು, ನಮ್ಮನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆ ಕಾರಣದಿಂದ ನಾವು ಬೇರೆಯಲ್ಲಿಯೂ ಸುಖವನ್ನು ಅರಸಿಕೊಂಡು ಸಾಗಿದ್ದೇವೆ. ಆ ಸುಖದಲ್ಲಿರತಕ್ಕಂಥ ಅಸಾರತೆಯನ್ನು ಮನಗಂಡವ ಯೋಗ ಮಾರ್ಗದಲ್ಲಿ ಸಾಕ್ತಾನೆ. ಇದು ಅಸಾರ, ಇದು ಶಾಶ್ವತ ಅಲ್ಲ. ನಿಜವಾಗಿ ಈ ಜೀವನಿಗೆ ಬೇಕಿರುವ ಸುಖ ಅದಲ್ಲ, ಅದನ್ನು ನಾನು ಸುಖ ಅಂತ ಭ್ರಮಿಸಿದ್ದೇನೆ. ವಸ್ತುತಃ ಸುಖ ಸ್ವರೂಪಿ ನಾನಿದ್ದೇನೆ. ನಾನೆಂಬ ಸುಖವನ್ನು ನಾನು ಅನುಭವಿಸಬೇಕು. ಹೊರಗಿನ ಎಲ್ಲಾ ಸುಖವೂ ಕೂಡ ಈ ಸುಖದ ಸ್ಯಾಂಪಲ್ ಮಾತ್ರ. ಈ ಸುಖ ಅನ್ನುವುದೇ ಪರಮ ಸುಖ. ಅದನ್ನು ಅನುಭವಿಸಿದ ಮೇಲೆ ಯಾವುದೂ ಕೂಡ ಸುಖ ಅಂತಲೇ ಅನಿಸುವುದಿಲ್ಲ. ಅಷ್ಟು ಸುಂದರವಾದ ಸುಖ ಇದೆ. ಇದೆಲ್ಲ ಅಶ್ವತ್ಥಾಮನ ಹಾಲಿನ ಹಾಗೆ. ಅಶ್ವತ್ಥಾಮನಿಗೆ ಆರಂಭದಲ್ಲಿ ಬರೀ ಹಿಟ್ಟನ್ನು ಕಲಿಸಿಕೊಡ್ತಾ ಇತ್ತು ಪರಮ ಯೋಗಿಗಳಾದಂತಹ ದ್ರೋಣಾಚಾರ್ಯರು ಮತ್ತು ದ್ರೋಣ ಪ್ರಜ್ಞಾದಿಯಲ್ಲಾಗಿರ್ತಕ್ಕಂತಹ ಕಡ್ಡಿ. ಅವರಿಗೇನು ಬೇಡ, ನಮ್ಗೇನು ಬೇಡ, ಮಗುವಿಗೆ ಏನು ಬೇಡ ಅಂತ ಮಗುವಿಗೆ ಇದ್ದದ್ರಲ್ಲೇ ಪೋಷಣೆ ಮಾಡಿಕೊಂಡು ಹೊರಟಿದ್ರು. ಆದ್ರೆ ಅಶ್ವತ್ಥಾಮನಿಗೆ ಯಾವಾಗ ಒಂದು ಬಾರಿ ದುರ್ಯೋಧನನ ಆಸ್ಥಾನದ ಮೂಲಕ ಪರಿಮಳಿತವಾದಂತಹ ಹಾಲಿನ ಪರಿಚಯವಾಯಿತು, ಆಮೇಲೆ ಈ ಹಾಲು ಹಾಲಲ್ಲ, ಇದು ಹಾಲು ಅಂತ ಇಲ್ಲಿ ಅನ್ಕೊಂಡು ಎಷ್ಟು ಆನಂದದಿಂದ ಕುಡಿತಾ ಇದ್ದೆ, ಅದು ಏನೂ ಅಲ್ಲ ಅಂತ ಅಂದುಕೊಂಡಲ್ಲ. ಹಾಗೆ ಸ್ವಲ್ಪ ವಿಪರೀತ ದೃಷ್ಟಾಂತ. ಅವನಿಗೆ ಕೊಟ್ಟ ಹಾಲು ಅದು ಮೋಕ್ಷಕ್ಕೆ ಸದೃಶವಾದದ್ದಲ್ಲ. ಯಾಕಂದ್ರೆ ದುರ್ಯೋಧನ ಕೊಟ್ಟ ಹಾಲಿನಿಂದಲೇ ಮುಂದಕ್ಕೆ ಅಶ್ವತ್ಥಾಮಾಚಾರ್ಯರ ಜೀವನವೇ ವಿಪರೀತವಾಗಿ ಹೋಯಿತು. ಅವರ ದುಃಖ ಪ್ರಾರಂಭಗಳೆಲ್ಲ ಅದರಿಂದ ತೆರೆದುಕೊಳ್ಳುವುದಕ್ಕೆ ಪ್ರಾರಂಭಿಸಿಬಿಟ್ಟು. ಇಲ್ಲ, ಇಲ್ಲಿ ಹಾಗಲ್ಲ. ಸಂಸಾರದ ಸುಖವನ್ನು ಮೆಚ್ಚಿಕೊಂಡು ಎಷ್ಟು ಆನಂದ ಅಂತ ಕುಳಿತಿದ್ದೇವೆ. ಒಂದು ಬಾರಿ ಆತ್ಮ ಸುಖವನ್ನು ನಾವು ಅನುಭವಿಸಿದ್ರೆ ಆಮೇಲೆ ಈ ಸುಖವೆಲ್ಲವೂ ಕೂಡ ಏನು ಸುಖವೇ ಅಲ್ಲ ಅನ್ನೋದು ಸ್ಫುಟವಾಗಿ ಬಿಡ್ತದೆ. ಆ ದೃಷ್ಟಿಯಿಂದ ಏವಂ ಯುಂಜನ್ ತದಾ ಆತ್ಮ ಸದಾ ಆತ್ಮಾನಂ, ಆತ್ಮ ಅಂದ್ರೆ ಪರಮಾತ್ಮ, ಆ ಪರಮಾತ್ಮನನ್ನು ಈ ರೀತಿ ಯುಂಜನ್ ಮನೋಯೋಗದಲ್ಲಿ ಯುಕ್ತವನ್ನಾಗಿಸಿಕೊಂಡು ಯೋಗ ಮಾರ್ಗದಲ್ಲಿ ಕಂಡುಕೊಂಡು ಯೋಗಿ ವಿಗತ ಕಲ್ಮಷಃ, ಎಲ್ಲ ತಮಸ್ಸನ್ನು ಕಳೆದುಕೊಂಡಿರತಕ್ಕಂತಹ ಈ ಯೋಗಿ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ, ಅತ್ಯಂತಂ ಸುಖಂ ಅಶ್ನುತೆ.
ಅಂತ ಅಂದ್ರೆ ಕೊನೆ. ಅಂತವನ್ನು ಯಾವುದು ಅತಿಕ್ರಮಿಸಿದೆಯೋ ಅದು ಅತ್ಯಂತ ಅಂದ್ರೆ ಅನಂತ ಅಂತ ಅರ್ಥ. ನಾಶರಹಿತವಾದ ಸುಖ, ಇದನ್ನೇ ಮೋಕ್ಷ ಅಂತ ಕರೆಯುವುದು. ಉಳಿದ ಸುಖಗಳಿಗೆಲ್ಲ ಕೊನೆ ಇದೆ. ಇಷ್ಟು ಹೊತ್ತು ಒಂದು ಭೋಜನದಿಂದ ತಿನ್ನುವುದರಿಂದ ಸುಖ ಅಂದ್ರೆ ನಿರಂತರ ತಿಂದ ಸುಖ ಪಡಿಲಿಕ್ಕೆ ಆಗುದಿಲ್ಲ. ಒಂದಿಷ್ಟು ತಿಂದ ಆದ್ಮೇಲೆ ರುಚಿ ಕೆಡುತ್ತೆ, ಸಾಕಪ್ಪ ಅಂತ. ಆಮೇಲೆ ತಿಂದ್ರೆ ದುಃಖ ಆಗ್ತದೆ ಹೊರತು ಸುಖವಾಗುವುದಿಲ್ಲ. ಒಂದು ಹಕ್ಕಿ, ಅದಕ್ಕೆ ಸಿಕ್ಕಾಬಟ್ಟೆ ತಿನ್ನಬೇಕು ಅಂತ ಅನಿಸಿತು, ಅಷ್ಟು ಹಸಿದಿತ್ತು. ಹಸಿದ ಹಕ್ಕಿ ಸಮುದ್ರ ತೀರದಲ್ಲಿ ಹಾರುತ್ತಾ ಇರುವಾಗ ಸಮುದ್ರದಲ್ಲಿ ಒಂದು ಸತ್ತ ಪ್ರಾಣಿಯ ಹೆಣವನ್ನು ಕಂಡಿತು. ಆನಂದ ಆಯಿತು. ಹೋಗಿ ಆ ಸತ್ತ ಪ್ರಾಣಿಯ ಹೆಣದ ಮೇಲೆ ಕೂತಿತು. ತೇಲ್ತಾ ಇರತಕ್ಕಂಥ ಹೆಣದ ಮೇಲೆ ಕೂತಿತು. ಕೂತಿ ಕುಕ್ಕಿ ಕುಕ್ಕಿ ತಿನ್ನುವುದಕ್ಕೆ ಪ್ರಾರಂಭಿಸಿತು. ತಿಂದು 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 ಅದಕ್ಕೆ ಹೊಟ್ಟೆ ತುಂಬಿತು, ಸಾಕು ಅಂತ ಅನಿಸಿತು, ರುಚಿ ಕೆಟ್ಟು ಹೋಯಿತು. ಇನ್ನು ದಡಕ್ಕೆ ಹಾರಬೇಕು ಅಂತ ನೋಡಿತು. ನೋಡಿದ್ರೆ ದಡ ಕಾಣಿಸ್ತಾ ಇಲ್ಲ. ಯಾವ ಕಡೆ ದಡ ಇದೆ ಅಂತ ಗೊತ್ತಾಗುದಿಲ್ಲ. ಅಷ್ಟು ಸಮುದ್ರದ ಮಧ್ಯದಲ್ಲಿ ಈ ಪ್ರಾಣಿಯ ಮೇಲೆ ಕುಳಿತಂತಹ ಹಕ್ಕಿ ಬಂದು ನಿಂತಿದೆ. ಸರಿ, ಎಲ್ಲಿ ಹಾರಬೇಕು? ದಡ ಕಾಣಿಸುವುದಿಲ್ಲ. ಕೊನೆಗೆ ಇಲ್ಲೇ ಇರೋಣ, ಅಲ್ಲೇ ಇದ್ದು ಬದುಕುವುದಕ್ಕೆ ಸಾಧ್ಯ ಇಲ್ಲ. ಇನ್ನೇನು ಹಣ್ಣು ಕೂಡ ಕುಕ್ಕಿ ಕುಕ್ಕಿದ ಭಾಗದಲ್ಲಿ ನೀರು ತುಂಬಿ ಇನ್ನು ಮುಳುಗುವ ಸ್ಥಿತಿಯಲ್ಲಿದೆ. ತಾನೂ ನೀರಿನಲ್ಲಿ ಮುಳುಗಿ ಸಾಯಬೇಕಾದ ಸ್ಥಿತಿ ಬರ್ತದೆ. ಹೀಗೆ ಒಂದು ನಮ್ಮ ಪರಿಸ್ಥಿತಿಯು ಸಾಮಾನ್ಯವಾಗಿ ಅರ್ಥಾತೆ ಆಗಿರ್ತದೆ. ದಡವನ್ನು ಬಿಟ್ಟು ಸಾಂಸಾರಿಕ ಸುಖವನ್ನು ಕುಕ್ಕಿ ಕುಕ್ಕಿ ತಿನ್ನುವುದಕ್ಕೋಸ್ಕರ ಬಿದ್ದಿದ್ದೇವೆ. ದಡ ಇಲ್ಲಿದೆ ಅಂತ ಕಾಣಿಸುವುದಿಲ್ಲ. ಸುಖವನ್ನು ಅನುಭವಿಸುವುದು ತಪ್ಪಲ್ಲ, ಆದ್ರೆ ದಡದ ಎಚ್ಚರ ಇದ್ದು ಸುಖವನ್ನು ಅನುಭವಿಸಬೇಕು. ಈ ಸಂಸಾರ ಸಾಗರದ ದಡ, ಅಪಾರವಾದ ಸಂಸಾರ ಸಾಗರದ ಪಾರ ಅಂತ ಹೇಳಿದ್ರೆ ಭಗವಂತ. ಬ್ರಹ್ಮ ಪಾರಂ ಸುರೇಶ್ರೋತು ಇಚ್ಛಾವ ಪರಮಂ ಪದ, ಅದು ಪಾರ, ಇದರ ದಡ. ಆ ದಡದ ಹತ್ತಿರ ಇದ್ದು ಸುಖವನ್ನು ಅನುಭವಿಸಿದ್ರೆ ದೋಷ ಇಲ್ಲ. ಆದ್ರೆ ದಡವನ್ನೇ ಮರೆತು ಸುಖದಲ್ಲೇ ಮುಳುಗಿದ್ರೆ ಆತನಿಗೆ ಮತ್ತೆ ಈ ಸಂಸಾರ ಸಾಗರದಲ್ಲಿ ಮುಳುಗುವ ಕಥೆ ಆಗ್ತದೆ ಹೊರತು ದಡದ ಕಡೆಗೆ ಈ ದಾಟುವ ಅವಕಾಶ ಎಲ್ಲಿದೆ? ಆದ್ರಿಂದ ಎಚ್ಚರಬೇಕು. ಈ ಸುಖ ಅನ್ನೋದು ಏನಿದೆ ಇದು ಅಸಾರ ಅನ್ನುವ ಜ್ಞಾನ ಬಂದ್ರೆ ಆಗ ಸಾರಭೂತವಾದ ಸುಖ ಯಾವುದು ಅಂತ ಹುಡುಕುವ ಮನಸ್ಸಾದ್ರೂ ಬರ್ತದೆ. ಅದು ಅತ್ಯಂತ ಸುಖ, ಇದು ಶಾಂತ ಸುಖ. ಅತ್ಯಂತಂ ಸುಖಂ, ನಾಶರಹಿತವಾದ ಸುಖ. ಅದು ಎಂಥ ಸುಖ? ಬ್ರಹ್ಮ ಸಂಸ್ಪರ್ಶಂ, ಭಗವಂತನ ಸ್ಪರ್ಶದಿಂದ ಲಭ್ಯವಾಗುವ ಸುಖ. ಇಲ್ಲಿ ಸ್ಪರ್ಶ ಅಂತ ಹೇಳಿದ್ರೆ ಭಗವಂತನ ಸನ್ನಿಧಾನ, ಭಗವಂತನ ದರ್ಶನ, ಭಗವದ್ ವಿಷಯಕತ್ವ. ಸ್ಪರ್ಶ ಅನ್ನುವ ಶಬ್ದ ಈ ಅರ್ಥದಲ್ಲೆಲ್ಲ ಬಳಕೆಯಲ್ಲಿದೆ. ಧ್ಯಾನದಲ್ಲಿ ಈತ ಭಗವಂತನನ್ನು ಮುಟ್ಟುತ್ತಾನೆ, ಭಗವಂತನನ್ನು ನೋಡ್ತಾನೆ, ಭಗವಂತನನ್ನೇ ಕೇಳ್ತಾನೆ, ಭಗವಂತ ಪೂಸಿದ ಗಂಧವನ್ನು ಆಘ್ರಾಣಿಸ್ತಾನೆ, ಭಗವಂತನ ಪ್ರಸಾದವನ್ನು ಭಕ್ಷಣೆ ಮಾಡ್ತಾನೆ. ಧ್ಯಾನ ಯೋಗ ಅನ್ನೋದು ಆತನಿಗೆ ಅನೇಕ ಮುಖದಲ್ಲಿ ಎಲ್ಲಾ ಇಂದ್ರಿಯಗಳು ಕೆಲಸ ಮಾಡುವುದಕ್ಕೆ ಅವಕಾಶ ಇರತಕ್ಕಂತಹ ಒಂದು ಯೋಗ. ಆ ಯೋಗದ ಸ್ಥಿತಿಯಲ್ಲಿ ಆತ ಬ್ರಹ್ಮ ಸಂಸ್ಪರ್ಶವನ್ನು ಹೊಂತಾನೆ. ಅಂದ್ರೆ ಎಲ್ಲಾ ಇಂದ್ರಿಯಗಳಲ್ಲೂ ಬ್ರಹ್ಮ ಸ್ಪರ್ಶವಾಗ್ತದೆ. ಅದೇ ಸಂಸಾರ ಈ ಕಡೆ ಯೋಗ ಬಿಟ್ಟು ಹೊರಗೆ ಬಂದ ಅಂದ್ರೆ ಅಷ್ಟೂ ಇಂದ್ರಿಯಗಳು ಕೂಡ ಜಗತ್ ಸ್ಪರ್ಶವನ್ನು ಹೊಂತವೆ. ಜಗತ್ತಿನ ಸ್ಪರ್ಶ, ಅವನ ಕಣ್ಣಿಗೆ ಜಗತ್ತಿನ ಸ್ಪರ್ಶ, ಕಿವಿಗೆ ಜಗತ್ತಿನ ಸ್ಪರ್ಶ. ಇದು ಹೊರಗಿನ ಪ್ರಪಂಚದ ಜೊತೆಗೆ ಸ್ಪರ್ಶ. ಹೊರಗಿನ ಪ್ರಪಂಚದ ಸ್ಪರ್ಶ ಬಿಟ್ಟು ಒಳಗಿನ ಪ್ರಪಂಚವೆನಿಸಿದ ಎಲ್ಲವನ್ನೂ ನಿಯಂತ್ರಣ ಮಾಡುವ ಭಗವಂತನ ಸ್ಪರ್ಶ. ಸಾಮಾನ್ಯ ಸ್ಪರ್ಶ ಅಲ್ಲ, ಸ್ವಲ್ಪ ಹೊತ್ತು ದೇವರ ಬಗ್ಗೆ ಯೋಚನೆ ಅಲ್ಲ, ಸಂಸ್ಪರ್ಶ, ಸಮ್ಯಕ್ ಸ್ಪರ್ಶ. ಅಲ್ಲಿಂದ ಈ ಕಡೆ ಹೊರಗೆ ಅವನ ಮೇಲೆ ಎಂತಹ ದುಃಖ ಬಂದು ಬಿದ್ದರೂ ಆತನ ಮನಸ್ಸು ಹೊರಡುವುದಿಲ್ಲ. ನಾನು ನಿನ್ನೆ ಭೀಷ್ಮಾಚಾರ್ಯರ ದೃಷ್ಟಾಂತ ಕೊಟ್ಟೆ. ಅಂತಹ ದುಃಖದ ಸ್ಥಿತಿಯಲ್ಲೂ ಕೂಡ ಮನಸ್ಸು ಹೊರಗೆ ಬರುವುದಿಲ್ಲ. ಅಷ್ಟು ಗಾಢವಾದ ಸ್ಪರ್ಶ ಏನಿದೆ ಆ ಸಂಸ್ಪರ್ಶದಿಂದ ಲಭ್ಯವಾಗುವ ಅತ್ಯಂತಂ ಸುಖಂ ಅಶ್ನುತೆ, ನಾಶರಹಿತವಾದ ಸುಖವನ್ನು ಆತ ಅಶನ ಮಾಡ್ತಾನೆ. ವಸ್ತುತಃ ಅಶ್ನಾತಿ ಅಂತ ಪ್ರಯೋಗಿಸಬೇಕು, ಅಶನ ಮಾಡ್ತಾನೆ ಅನ್ನೋ ಅರ್ಥದಲ್ಲಿ. ಅತ್ಯಂತಂ ಸುಖಂ ಅಶ್ನಾತಿ, ಅದು ಅಶಭೋಜನೆ ಅಂತ ಧಾತು, ಸ್ನಾನೀಕರಣದಲ್ಲಿ ಬರತಕ್ಕಂತಹ ಧಾತು. ಅಶ್ನುತೆ ಅನ್ನುವ ಶಬ್ದಕ್ಕೆ ಅರ್ಥ ಏನು ವ್ಯಾಕರಣದ ಪ್ರಕಾರ? ಅದು ಅಶಭೋಜನೆ ಧಾತು ಅಲ್ಲ, ಅಶು ವ್ಯಾಪ್ತವು ಅಂತ ಧಾತು. ಅಶ್ನುತೆ ಅಂದ್ರೆ ವ್ಯಾಪ್ನೋತಿ ಅಂತ ಅರ್ಥ. ಅಶ್ನುತೆ ವ್ಯಾಪಿಸುತ್ತಾನೆ. ಸುಖಂ ಅಶ್ನುತೆ ಅಂದ್ರೆ ಸುಖವನ್ನು ವ್ಯಾಪಿಸ್ತಾನೆ ಅನ್ನುವ ಅರ್ಥ ಅಷ್ಟು ಪ್ರಶಸ್ತವಾಗುವುದಿಲ್ಲ. ಇನ್ನೊಂದು ಅಶು ವ್ಯಾಘಾತ, ಸಂಘಾತ ಅನ್ನುವ ಅರ್ಥದಲ್ಲೂ ಕೂಡ ಅಶಧಾತು ಇದೆ. ಸಂಘಾತ ಅಂದ್ರೆ ಸಮುದಾಯವನ್ನು ಪಡೆಯುತ್ತಾನೆ ಅನ್ನೋ ಅರ್ಥವನ್ನಾದ್ರೂ ಹೇಳಬೇಕು. ಆದ್ರೆ ಸಾಮಾನ್ಯವಾಗಿ ನಾವು ಪುರಾಣಗಳಲ್ಲಿ, ಮಹಾಭಾರತಗಳಲ್ಲಿ ಅಶ್ನುತೆ ಅನ್ನುವ ಶಬ್ದ ಸುಖಂ ಅಶ್ನುತೆ, ಫಲಂ ಅಶ್ನುತೆ, ಇಲ್ಲೆಲ್ಲ ಅದನ್ನು ಹೊಂದುತ್ತಾನೆ ಅನ್ನೋ ಅರ್ಥದಲ್ಲಿ ಅಶಧಾತುವನ್ನು ಬಳಸ್ತಾರೆ. ವ್ಯಾಪ್ತಿ ಅಂದ್ರೆ ಅದನ್ನು ಒಂದು ವಿಶೇಷಣ ಆಪ್ತಿ, ವಿಶೇಷವಾಗಿ ಹೊಂದುವುದು ಅನ್ನೋ ಅರ್ಥ. ಅಥವಾ ಅಶ್ನುತೆ ಅಂದ್ರೆ ಭೋಜನ ಮಾಡ್ತಾನೆ, ತಿನ್ನುತ್ತಾನೆ, ಖುಷಿ ಪಡ್ತಾನೆ ಅನ್ನೋ ಅರ್ಥವೂ ಅಶ್ನುತೆ ಅನ್ನೋದಕ್ಕೆ ಹೇಳಬಹುದು. ಅಶಭೋಜನೆ ಧಾತುವನ್ನೇ
ಅದು ಪರಸ್ಮೈಪದಿಯಲ್ಲಿದ್ದರೂ ಅದು ಆತ್ಮನೇ ಪದವನ್ನು ಇಟ್ಟುಕೊಂಡು ವಿಕರಣ ಪ್ರತ್ಯಯವನ್ನು ವ್ಯತ್ಯಾಸ ಮಾಡಿ ಅಶ್ನುತೆಯಿಂದ ಬಳಸುವುದು ಕೂಡ ಇರಬಹುದು. ಅಂತೂ ಅತ್ಯಂತಂ ಸುಖಂ ಅಶ್ನುತಿ, ನಾಶರಹಿತವಾದಂತಹ ಸುಖವನ್ನು ಬ್ರಹ್ಮ ಸಂಸ್ಪರ್ಶದ ಕಾರಣದಿಂದ ಭಗವಂತನನ್ನು ನಿರಂತರ ಕಾಣುವ, ಭಗವಂತನನ್ನೇ ನಿರಂತರವಾಗಿ ನೋಡುವ ಈ ಕಾರಣದಿಂದ ಆತ ಪಡಿತಾನೆ. ಅದು ಕೂಡ ಪ್ರಯತ್ನ ಸಿಕ್ಕಾಬಟ್ಟೆ ಬೇಕಾಗಿಲ್ಲ. ಪ್ರಾರಂಭದ ಹಂತದಲ್ಲಿ ಧ್ಯಾನದಲ್ಲಿ ಕಷ್ಟಪಟ್ಟು ಆಯಾಸದಿಂದ ದೇವರನ್ನು ಕಂಡು ಆ ಸಂಸ್ಪರ್ಶ ಸುಖವನ್ನು ಅನುಭವಿಸ್ತಾನೆ. ಈಗ ಹಾಗಲ್ಲ, ಸುಖೇನ ಅತ್ಯಂತಂ ಸುಖಮಶ್ನುತೆ. ಸುಖೇನ ಅಂದ್ರೆ ಅನಾಯಾಸೇನ ಅಂತ ಅರ್ಥ, ಪ್ರಯತ್ನವೇ ಇಲ್ಲದೆ. ಇದು ಸಮಾಧಿ. ನೋಡಿ, ಧ್ಯಾನಕ್ಕೂ ಸಮಾಧಿಗೂ ವ್ಯತ್ಯಾಸ ಏನು ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ. ಖಂಡಸ್ಮತಿ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಯತೆ ಅಪ್ರಯತ್ನ ಸಮಾಧಿಸ್ತು. ಇದು ವಿವರಣೆ. ಧಾರಣಾ ಧ್ಯಾನ ಸಮಾಧಿ ಅಂದ್ರೆ ವ್ಯತ್ಯಾಸ ಏನು? ಖಂಡಸ್ಮತಿ, ತುಂಡು ತುಂಡಾಗಿ ದೇವರನ್ನು ಸ್ಮರಣೆಗೆ ತಂದುಕೊಂಡ್ರೆ ಅದು ಕೂಡ ಕಷ್ಟಪಟ್ಟು ಒಂದು ಸಲ ನಿಲ್ಲಿಸಿದ್ರೆ ಆ ಕ್ಷಣದಲ್ಲಿ ಹೋಗುತ್ತೆ, ಮತ್ತೆ ಕರ್ಕೊಂಡು ಬರ್ಬೇಕು. ಈ ರೀತಿ ತುಂಡು ತುಂಡು ದೇವರ ಧ್ಯಾನ ನಡೆದರೆ ಅದಕ್ಕೆ ಧಾರಣ ಅಂತ ಹೆಸರು. ತುಂಡು ತುಂಡು ಹೋಗಿ ಅಖಂಡವಾಗಿ ಧ್ಯಾನ ಮಾಡುವುದಕ್ಕೆ ಸಮರ್ಥನಾದ್ರೆ, ಪ್ರಯತ್ನ ಪೂರ್ವಕವಾಗಿ ಅಖಂಡ ಧ್ಯಾನ ವಿಷಯ ಮಾಡ್ತಿಂತಾದ್ರೆ ಅದು ಧ್ಯಾನ ಅಂತ ಕರೆಯೋಣ. ಅದೇ ಪ್ರಯತ್ನವೇ ಇಲ್ಲದೆ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಯಾವ ಆಯಾಸವೂ ಇಲ್ಲದೆ, ಪ್ರಯತ್ನ ಇಲ್ಲದೆ ಬ್ರಹ್ಮ ಸಂಸ್ಪರ್ಶ ಉಂಟಾಗಿ ಅಲ್ಲಿ ಸುಖದ ಅನುಭವ ನಿನಗೆ ಬರ್ತಾ ಇದೆ ಅಂತಾದ್ರೆ ಅದನ್ನು ಸಮಾಧಿ ಅಂತ ಕರೆಯುವುದು. ಇಂತಹ ಸಮಾಧಿ ಸ್ಥಿತಿಗೆ ಈತ ಇರ್ತಾನೆ. ಸಮಾಧಿಯಲ್ಲಿ ಏನನ್ನು ಧ್ಯಾನಿಸಬೇಕು? ಧ್ಯಾನ ಸಾಮಾನ್ಯವಾಗಿ ಶ್ರೀಮದ್ ಭಾಗವತದ ತೃತೀಯ ಸ್ಕಂದ ಹೇಳ್ತದೆ ಧ್ಯಾನದ ಬಗ್ಗೆ. ಆಮೇಲೆ ತೃತೀಯ ಸ್ಕಂದದಲ್ಲಿ ಕಪಿಲ ರೂಪಿ ಪರಮಾತ್ಮನು ಕೂಡ ಧ್ಯಾನದ ಬಗ್ಗೆ ವಿಸ್ತೃತವಾದ ವಿವರಣೆಯನ್ನು ಕೊಡ್ತಾನೆ. ಹೇಗೆ ಧ್ಯಾನ ಮಾಡಬೇಕು? ಪಾತಾಳಮೇತಸ್ಯ ಹಿ ಪಾದಮೂಲಂ, ಭಗವಂತನ ಸ್ಥೂಲ ರೂಪವನ್ನು ಧ್ಯಾನ ಮಾಡುವುದರ ವಿವರಣೆ ಇದೆ ದ್ವಿತೀಯ ಸ್ಕಂದದಲ್ಲಿ. ಅತ್ಯಂತ ಸುಂದರನಾದ, ನಗುನಗುತ್ತಾ ಇರುವ, ಪ್ರಸನ್ನವದನಾದ ಭಗವಂತನ ರೂಪದ ಧ್ಯಾನವನ್ನು ತೃತೀಯ ಸ್ಕಂದದಲ್ಲಿ ಹೇಳಿದ್ದಾರೆ. ಪೂರ್ತಿ ಧ್ಯಾನ ಮಾಡ್ಲಿಕ್ಕಾಗದೆ ಹೋದರೆ ಪಾದದಿಂದ ಹಿಡಿದು ಶಿರಸ್ಸಿನ ತನಕ ಒಂದೊಂದು ಅವಯವವನ್ನಾದರೂ ಧ್ಯಾನ ಮಾಡು ಅನ್ನುವ ವಿವರಣೆಯನ್ನು ಅಲ್ಲಿ ಕೊಡ್ತಾರೆ. ಇದರ ಜೊತೆಗೆ ಕೆಲವು ತಾತ್ವಿಕವಾದ ವಿಷಯಗಳನ್ನು ಸೇರಿಸಿ ಧ್ಯಾನ ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ. ಧ್ಯಾನ ಮಾಡುವಾಗ ಒಳಗೆ ಒಂದು ಭಗವಂತನ ರೂಪವನ್ನು ನೀನು ಕಾಣು, ತೊಂದರೆ ಇಲ್ಲ. ಯಾಕಂದ್ರೆ ಭಗವಂತನಿಗೆ ಎಲ್ಲಾ ರೂಪವೂ ಇದೆ. ಅದರಲ್ಲಿ ಶಂಖಚಕ್ರ ಗದಾಪದ್ಮಧಾರಿಯಾದ ಭಗವಂತನ ರೂಪವೇ ಬೇಕು ಅಂತಿಲ್ಲ. ಅವನ ಗುಣಗಳನ್ನೇ ಆ ರೂಪಾತ್ಮಕವಾಗಿ ನೀವು ಚಿಂತನೆ ಮಾಡಬಹುದು. ಏನು ಚಿಂತನೆ ಮಾಡು? ಭಗವಂತ ಸಕಲ ಗುಣ ಪರಿಪೂರ್ಣ. ಸಕಲ ಗುಣ ಪರಿಪೂರ್ಣನಾದ ಭಗವಂತ ಅಣುರೇಣು ತೃಣಕಾಷ್ಠಗಳಲ್ಲಿ ಪ್ರವೇಶ ಮಾಡಿದ್ದಾನೆ. ಅಣುರೇಣು ತೃಣಕಾಷ್ಠಗಳೆಂಬ ಜಡಗಳಲ್ಲಿ ಮಾತ್ರ ಪ್ರವೇಶ ಮಾಡಿದ್ದಲ್ಲ, ಆ ಬ್ರಹ್ಮ ಸ್ತಂಭ ಪರ್ಯಂತ ಚೇತನಗಳಲ್ಲಿ ಪ್ರವೇಶ ಮಾಡಿದ್ದಾನೆ. ಅಂದ್ರೆ ಬ್ರಹ್ಮದೇವರಿಂದ ಪ್ರಾರಂಭಿಸಿ ತೃಣಜೀವ, ಸ್ತಂಭ ಅಂದ್ರೆ ತೃಣಜೀವ ಪರ್ಯಂತ ಸಮಗ್ರ ಜೀವಗಳಲ್ಲೂ ಒಳಗೆ ಪ್ರವೇಶ ಮಾಡಿ ದೇವರು ಕೆಲಸ ಮಾಡ್ತಾನೆ. ಹೀಗೆ ಎಲ್ಲೆಡೆ ಪ್ರವೇಶ ಮಾಡಿದ ಭಗವಂತನಿಗೆ ಹೆಚ್ಚು ಕಡಿಮೆ ತಾರತಮ್ಯ ಅನ್ನೋದು ಇಲ್ಲ, ತರತಮ ಭಾವ ಇಲ್ಲ. ಯಾಕೆ? ತೃಣಜೀವದಲ್ಲಿ ಸೇರಿಕೊಂಡಿರುವ ಅಥವಾ ಒಂದು ಸಾಮಾನ್ಯ ಪ್ರಾಣಿ, ಅವೇಚ್ಯದಲ್ಲಿ ಬಾಯಿ ಹಾಕತಕ್ಕಂತಹ ನಾಯಿಯಂತಹ ಪ್ರಾಣಿಯಲ್ಲಿ ಒಳಗೆ ನಿಂತಿರುವ ಅಂತಹ ನಾಯಿಯನ್ನು ಕತ್ತರಿಸಿ ಅದರ ಮಾಂಸವನ್ನು ಭಕ್ಷಣ ಮಾಡಿಕೊಂಡು ಜೀವನ ಮಾಡತಕ್ಕಂತಹ ನಾಗರಿಕತೆಯೇ ಇಲ್ಲದೆ ಇದ್ದಂತಹ ಪುರುಷನಲ್ಲಿ, ಅಥವಾ ವೇದಾಂತ ಸಂಪನ್ನನಾದಂತಹ ಬ್ರಾಹ್ಮಣನಲ್ಲಿ, ಅಥವಾ ಗವ್ಯಗಳನ್ನು ಕೊಟ್ಟು ದೇವರ ಸೇವೆಯಲ್ಲೇ ನಿಯುಕ್ತವಾಗಿರತಕ್ಕಂತಹ ಕಾಮಧೇನುವಿನಲ್ಲಿ, ಎಲ್ಲದರಲ್ಲೂ ಸಂಸ್ಥಿತವಾಗಿರತಕ್ಕಂತಹ ಭಗವಂತ ಸಮನಿದ್ದಾನೆ. ಅವನಲ್ಲಿ ಹೆಚ್ಚು ಕಡಿಮೆ ಇಲ್ಲ. ಆ ನಿಕೃಷ್ಟದಲ್ಲಿರತಕ್ಕಂತಹ ದೇವರು ನಿಕೃಷ್ಟ, ಉತ್ಕೃಷ್ಟದಲ್ಲಿರುವ ದೇವರು ಉತ್ಕೃಷ್ಟ, ಹೀಗಿಲ್ಲ. ಸಮಂ ಪಶ್ಯತಿ, ಎಲ್ಲೆಡೆ ಶುನಿಚೈವ ಶ್ವಭಾಗೇತ ಪಂಡಿತ ಸಮದರ್ಶಿನ, ಎಲ್ಲೆಡೆ ಸಮವನ್ನು ನೋಡು. ಅದನ್ನು ಕೃಷ್ಣ ಹೇಳ್ತಾನೆ, ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗ ಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ಸರ್ವತ್ರ ಸಮದರ್ಶನಃ, ಎಲ್ಲಾ ಚೇತನಗಳಲ್ಲೂ ನಿಂತಿರುವ ಭಗವಂತನನ್ನು ಸಮ, ಅವನಲ್ಲಿ ಹೆಚ್ಚು ಕಡಿಮೆ ಇಲ್ಲ. ಅವ ಸಮನಿದ್ದಾನೆ, ಅವನು ಸಮನಿದ್ದಾನೆ. ಆದ್ರೆ ಅವನು ಯಾವುದರಲ್ಲಿ ನಿಂತಿದ್ದಾನೆ ಅದರಲ್ಲಿ ವೈಷಮ್ಯ ಇದೆ. ತರತಮ ಭಾವ, ತಾರತಮ್ಯ ಇರುವುದು ಎಲ್ಲಿ? ಚೇತನಗಳಲ್ಲಿ. ಆ ಚೇತನದಲ್ಲಿ ನಿಂತಹ ಸರ್ವಶಕ್ತನಾದ ಪರಮಾತ್ಮನಲ್ಲಿ ಹೆಚ್ಚು ಇಲ್ಲ, ಕಡಿಮೆ ಇಲ್ಲ. ಅವ ಪೂರ್ಣನಾಗಿದ್ದು ಅಲ್ಲಿ ಮಾತ್ರ ಕಡಿಮೆ, ಇಲ್ಲಿ ಜಾಸ್ತಿ ಅಂತ ಕಾಣಿಸ್ತಾನಲ್ಲ, ಅದು ಅವನು ಕಾಣಿಸುವುದಲ್ಲ. ಅವನು ಆ ಚೇತನದಲ್ಲಿರುವ ಶಕ್ತಿಯನ್ನು ಅಭಿವ್ಯಕ್ತಿಗೊಳಿಸುವುದು ಅವನ ಕೆಲಸ. ವಿದ್ಯುತ್ ಹರಿಯುವುದು ಎಲ್ಲಾ ಕಡೆ ಅದೇ ವಿದ್ಯುತ್ ಹರಿಯುವುದು. ಆದ್ರೆ
ಅದು ಈ ವ್ಯಜನದಲ್ಲಿ ಫ್ಯಾನಿನಲ್ಲಿ ಹರಿದಾಗ ಗಾಳಿಯನ್ನು ಬಿಡುವ ಕೆಲಸವನ್ನೇ ಮಾಡ್ತದೆ, ಬಲ್ಬಿನಲ್ಲಿ ಹರಿದಾಗ ಬೆಳಕು ಕೊಡ್ತದೆ, ಟ್ಯೂಬ್ಲೈಟ್ ದಂಡದೀಪದಲ್ಲಿ ಹರಿದಾಗ ಅದಕ್ಕಿಂತ ಹೆಚ್ಚು ಬೆಳಕು ಕೊಡ್ತದೆ, ಮತ್ತೊಂದು ದೀಪದಲ್ಲಿ ಹರಿದಾಗ ಅದಕ್ಕಿಂತ ಹೆಚ್ಚು ದೀಪ ಕೊಡ್ತದೆ. ಹಾಗಾದ್ರೆ ಆ ವಿದ್ಯುತ್ತಿನ ತಾರತಮ್ಯ ಅಲ್ಲದು. ಮತ್ತೆ ಆ ವಿದ್ಯುತ್ತನ್ನು ಗ್ರಹಣ ಮಾಡಿ ಅಭಿವ್ಯಕ್ತಿಗೊಳಿಸುವ ಆಯಾ ವ್ಯಕ್ತಿಗಳ ಆಯಾ ಯಂತ್ರಗಳ ತಾರತಮ್ಯ. ಯಂತ್ರಗಳ ಹಾಗೆ ಈ ಚೇತನಗಳಲ್ಲಿ ತಾರತಮ್ಯ ಇದೆ. ಅದರಲ್ಲಿ ಪ್ರವೇಶವಾಗುವ ಭಗವಂತ ಸ್ವರೂಪ ಭಗವತ್ ಶಕ್ತಿಯಲ್ಲಿ ತಾರತಮ್ಯ ಇದೆ. ಏಕಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಆ ಒಬ್ಬನೇ ಪರಮಾತ್ಮ ಎಲ್ಲದರಲ್ಲೂ ಪ್ರವೇಶ ಮಾಡಿಸಿ ಅವರವರ ಶಕ್ತಿಗೆ ಅನುಗುಣವಾಗಿ ಶಕ್ತಿ ಅಭಿವ್ಯಕ್ತಿಯನ್ನು ಮಾಡಿಸಿ ಕೆಲಸ ಮಾಡಿಸ್ತಾನೆ. ಕೆಲವೊಂದು ಸಲ ಆವೇಶ ರೂಪದಿಂದ ಅವರಿಂದ ಆಗದ ಕೆಲಸವನ್ನು ತಾನೇ ಮಾಡ್ತಾನೆ. ಅದಕ್ಕೆ ಆವೇಶಾವತಾರಗಳು ಅಂತ ಹೆಸರು. ಇಲ್ಲದೆ ಹೋದ್ರೆ ಅವರವರ ಶಕ್ತಿಯ ಅಭಿವ್ಯಕ್ತಿಯನ್ನು ಮಾಡಿಸುವುದು ಭಗವಂತನ ಪ್ರವೇಶದ ಉದ್ದೇಶ. ಆ ಪ್ರವಿಷ್ಟವಾದ ಭಗವತ್ ಸ್ವರೂಪ ಅದು ಸಮ ಅಂತ ನೀನು ಧ್ಯಾನದಲ್ಲಿ ಯೋಚಿಸ್ಬೇಕು. ಇದೆಲ್ಲ ತುಂಬಾ ಕಷ್ಟ. ಸರ್ವಭೂತಸ್ಥಂ ಆತ್ಮಾನ. ಭೂತ ಅಂದ್ರೆ ಪ್ರಾಣಿ ಅಂತ ಅರ್ಥ. ಭೂತ ಅಂತ ಹೇಳಿದ್ರೆ ಪಂಚಭೂತಗಳು ಅಂದ್ರೆ ಜಡಗಳು ಅಂತ ಅರ್ಥ. ಸಮಸ್ತ ಜಡದಲ್ಲೂ ಸಮಸ್ತ ಚೇತನದಲ್ಲೂ ಸಂಸ್ಥಿತವಾದಂತಹ ಭಗವಂತನ. ಭೂತ ಶಬ್ದಕ್ಕೆ ವಸ್ತುತಃ ಜಡ ಅಂತ ಅರ್ಥ ಇದ್ದರೂ ಅದು ಹೆಚ್ಚು ರೂಢಿಯಲ್ಲಿರುವುದು ಚೇತನ ಅನ್ನೋ ಅರ್ಥದಲ್ಲಿ. ಕ್ಷರ ಸರ್ವಾಣಿ ಭೂತಾನಿ. ಸರ್ವಾಣಿ ಭೂತಾನಿ ಅಂದ್ರೆ ಬ್ರಹ್ಮಾದಿ ಸ್ತಂಭ ಪರ್ಯಂತ ಚೇತನ ಅಂತ. ಚೇತನ ಅನ್ನೋ ಅರ್ಥದಲ್ಲಿ ಭೂತ ಶಬ್ದ ಇದೆ. ಯಾಕಂದ್ರೆ ಭೂತ ಅಂದ್ರೆ ಭೂತಿ ಉಳ್ಳದ್ದು ಅಂತ ಅರ್ಥ. ಭೂತಿ ಅಂದ್ರೆ ಉತ್ಕರ್ಷ. ಉತ್ಕರ್ಷವನ್ನು ಯಾವುದು ಹೆಜ್ಜೆ ಹೆಜ್ಜೆಗೂ ಪಡಿತಾ ಇರ್ತದೋ ಅಥವಾ ಅಪಕರ್ಷವನ್ನಾದ್ರೂ ಪಡಿಬಹುದು, ತೊಂದರೆ ಇಲ್ಲ. ಭೂತಿ ಒಂದು ಸಲ ಬೇಡದ್ದನ್ನು ಮಾಡಿ ಕೆಟ್ಟದಾಗ, ಒಳ್ಳೆದ್ದನ್ನು ಮಾಡಿ ಜಾಸ್ತಿ ಮೇಲಕ್ಕೆ ಇರುವುದು, ಇದೆಲ್ಲ ಚೇತನಕ್ಕೆ ಇರತಕ್ಕಂತಹ ಅಸಾಧಾರಣವಾದ ಧರ್ಮ. ಜಡಗಳು ಏನೋ ಕೆಟ್ಟ ಕೆಲಸ ಮಾಡುವುದು, ಕೆಳಕ್ಕೆ ಹೋಗುವುದು, ಕೆಟ್ಟದ್ದನ್ನು ಯೋಚಿಸುವುದು, ಇದೆಲ್ಲ ಇಲ್ಲ. ಅದಕ್ಕೆ ಯೋಚನೆ, ಅದಕ್ಕೆ ಜ್ಞಾನ, ಇಚ್ಛಾ, ಕೃತಿಗಳಿಲ್ಲ. ನಾವೇನಾದ್ರೂ ಅದನ್ನು ಎತ್ತಿ ಬೇಡದೆ ಇದ್ದಲ್ಲಿ ಬಿಸಾಡಿದ್ರೆ ಯಾರೋ ತಲೆಗೆ ಬಿದ್ದು ಒಬ್ಬರನ್ನು ಕೊಲ್ಲುವ ಕೆಲಸ ಜನ ಮಾಡ್ತದೆ. ಅದು ಕೊಂದಿತ್ತು ಅಂತ ಹೇಳಿ ಅದಕ್ಕೇನು ಅಪರಾಧ ಅಥವಾ ಪಾಪ ಬರುವುದಿಲ್ಲ. ಯಾರು ಅದನ್ನು ಉಪಯೋಗಿಸಿಕೊಂಡಾರೋ ಅವನಿಗೆ ಪಾಪ. ಮಲಗಿದ್ದ ವ್ಯಕ್ತಿಯ ಮೇಲೆ ಇದ್ದಂತಹ ದೊಡ್ಡ ವಸ್ತು ಬಿದ್ದು ಅವನು ಸತ್ತು ಹೋದ ಅಂತಾದ್ರೆ ಆ ಮೇಲಿದ್ದ ಕೆಳಗೆ ಬಿದ್ದ ವಸ್ತುವಿಗೆ ಯಾವುದೇ ಪಾಪ ಬರುವುದಿಲ್ಲ. ಅದು ಅವನ ತಲೆಯ ಮೇಲೆ ಬೀಳುವ ಹಾಗೆ ಅಲ್ಲಿ ಇದ್ದವನಿಗೆ. ಅಥವಾ ತಾನಾಗಿ ಪರ್ವತದಿಂದ ಜಾರಿ ಕಲ್ಲು ಬಿತ್ತು ಅಂತ ಹೇಳಿದ್ರೆ ಇವನಿಗೆ ಅಂತಹ ಅಪಮರಣವನ್ನು ಹೊಂದುವ ಯೋಗ ಇದ್ದದ್ರಿಂದ ಬಿದ್ದೆ ಹೊರತು ಆ ಕಲ್ಲಿಗೆ ಅದರಿಂದ ಯಾವುದೇ ರೀತಿಯ ಪಾಪ ತಟ್ಟುವುದಿಲ್ಲ. ಯಾಕಂದ್ರೆ ಅದಕ್ಕೆ ಜ್ಞಾನ ಇಚ್ಛಾದಿಗಳಿಲ್ಲ. ಜ್ಞಾನ ಇಚ್ಛಾದಿಗಳೇ ಪಾಪ ಪುಣ್ಯಾದಿಗಳಿಗೆ ಹೇತುವಾಗತಕ್ಕಂಥ. ಅದು ಚೇತನದಲ್ಲಿರುವುದು. ಅದನ್ನ ಚೇತನವೇ ಭೂತಿಯನ್ನು ಹೊಂದುವಂತಹದ್ರಿಂದ ಚೇತನಕ್ಕೆ ಭೂತ ಅಂತ ಹೆಸರು. ಅಂತಹ ಭೂತಗಳಲ್ಲಿ ಸರ್ವೋತ್ಕೃಷ್ಟ ಭೂತ ಅಂದ್ರೆ ಭಗವಂತ. ಅವನನ್ನು ಮಹಾಭೂತೋ ಮಹಾನಿಧಿ ಅಂತ ಕರಿತೇವೆ. ಏಕೋ ವಿಷ್ಣು ಮಹಾಭೂತಂ ಪೃಥಕ್ ಭೂತ ಅಂದ್ರೆ ಅನೇಕಶಃ. ವಿಷ್ಣು ಒಬ್ಬ ದೊಡ್ಡ ಭೂತ, ಉಳಿದದ್ದೆಲ್ಲ ಪುಟ್ಟ ಪುಟ್ಟ ಭೂತಗಳು. ಅದರಲ್ಲಿ ನಾವು ಕೂಡ ಸೇರಿಕೊಂಡಿದ್ದೇವೆ ಪುಟ್ಟ ಭೂತಗಳಲ್ಲಿ. ಆ ಭೂತಗಳಲ್ಲೆಲ್ಲ ಸರ್ವಭೂತಸ್ಥಂ ಆತ್ಮನು, ಎಲ್ಲಾ ಭೂತದಲ್ಲೂ ಎಲ್ಲಾ ಚೇತನದಲ್ಲೂ ನಿಂತಿರತಕ್ಕಂತಹ ವ್ಯಾಪ್ತನಾದ ಪರಮಾತ್ಮನ. ಆಪ್ನೋತಿ ತ್ಯಾತ್ಮ, ವ್ಯಾಪ್ತಿಯನ್ನು ಹೊಂದಿದ ದೇವರನ್ನು. ಸರ್ವಭೂತಾನಿಚ ಆತ್ಮನಿ, ಅವನು ಎಲ್ಲದರಲ್ಲೂ ನಿಂತಿದ್ದಾನೆ. ಆದ್ರೆ ಅವನು ಇರುವುದಕ್ಕೆ ಅದು ಬೇಕಿಲ್ಲ. ನಾವು ಮನೆಯಲ್ಲಿ ನಿಂತಿದ್ದೇವೆ, ನಾವು ಇರುವುದಕ್ಕೆ ಮನೆ ಬೇಕು ನಮಗೆ. ಆದ್ರೆ ಅವನಿಗೆ ಅವ ಎಲ್ಲದರಲ್ಲೂ ನಿಂತಿದ್ದಾನೆ, ಇರುವುದಕ್ಕೆ ಅದು ಬೇಕಿಲ್ಲ. ಅವನು ಇರುವುದರಿಂದ ಅದು ನಿಂತಿದೆ. ಸರ್ವಭೂತಾನಿಚ ಆತ್ಮನಿ, ಆ ಪರಮಾತ್ಮನಲ್ಲಿ ಆಧರಿಸಲ್ಪಟ್ಟಿದೆ ಎಲ್ಲಾ ಭೂತ. ಆದ್ರೆ ಎಲ್ಲಾ ಭೂತದಲ್ಲೂ ದೇವರು ನಿಂತಿದ್ದಾನೆ. ಯಾಕೆ? ಅದನ್ನು ಆಧರಿಸುವುದಕ್ಕೋಸ್ಕರ. ಈ ಪರ್ವತಗಳಿಗೆ ಭೂಧರ ಅಂತ ಹೆಸರು. ಯಾಕೆ ಭೂಧರ? ಭೂಮಿಯನ್ನು ಧರಿಸಿದ್ದಾವ ಪರ್ವತಗಳು. ಪರ್ವತವನ್ನು ಭೂಮಿ ಧರಿಸಿದೆ ಹೊರತು ಭೂಮಿಯನ್ನು ಪರ್ವತ ಎಲ್ಲಿ ಧರಿಸಿದೆ? ಆದ್ರೆ ಭೂಧರ ಅಂತ ಪರ್ವತಕ್ಕೆ ಯಾಕೆ ಹೆಸರು? ಪರ್ವತ ಆಯಾ ಪ್ರದೇಶದಲ್ಲಿ ಹಾಗೆ ನಿಂತದ್ದರಿಂದ ಇವತ್ತು ಭೂಮಿ ಸಮತೋಲನ ಸ್ಥಿತಿಯಲ್ಲಿದೆ. ಪರ್ವತ ಅಲ್ಲಿದ್ದ ಜಾರಿ ಎಲ್ಲೋ ಹೋಯಿತು ಅಂದ್ರೆ ಭೂಮಿಯನ್ನು ಕೂಡ ಭೂಕಂಪನ ಉಂಟಾಗಿ ಬಿಡ್ತದೆ. ಆದ್ರೆ ಭೂಮಿಯ ಈ ಸಮಾನ ಸ್ಥಿತಿಗೆ ಕಾರಣ ಪರ್ವತಗಳು. ಅದರಿಂದ ಮೇಲೆ ಇರುವ ಪರ್ವತವನ್ನು ಧರಿಸಿದೆ, ಕೆಳಗಿರತಕ್ಕಂತಹ ಭೂಮಿ ಅಲ್ಲ. ಮೇಲೆ ಇರುವ ಪರ್ವತವೇ ಕೆಳಗಿರುವ ಭೂಮಿಯನ್ನು ಧರಿಸಿದೆ. ಹಾಗೆ ಸಾಮಾನ್ಯ ಗಾಳಿ ಬೀಸ್ತಾ ಇದ್ದಾಗ ನಮ್ಮ ಮೇಜಿನ ಮೇಲೆ ಇರುವ ಪೇಪರ್ ಮೇಲೆ ಒಂದು ದೊಡ್ಡ ಕಲ್ಲು ಇಡ್ತೇವಲ್ಲ, ಪೇಪರ್ ವೆಯ್ಟ್, ಅದು ಮೇಲೆ ಇದ್ದರೂ ಕೆಳಗಿದ್ದನ್ನು ಧರಿಸುವ ಹಾಗೆ ಭಗವಂತ ಎಲ್ಲದರಲ್ಲೂ ನಿಂತಿದ್ದಾನೆ. ಎಲ್ಲವನ್ನೂ ನಿಂತು ತಾನು ಧರಿಸಿದ್ದಾನೆ. ಸರ್ವಭೂತಾನಿಚ ಆತ್ಮನಿ, ಎಲ್ಲಾ ಭೂತವು ಭಗವಂತನಿಂದ ಆಧರಿಸಲ್ಪಟ್ಟಿದೆ. ಎಲ್ಲವನ್ನೂ ಆಧರಿಸಿರತಕ್ಕಂತಹ ಪರಮಾತ್ಮ ಎಲ್ಲದರ ಒಳಗೆ ನಿಂತಿದ್ದಾನೆ. ಅಂತಹ ಪರಮಾತ್ಮ ಸರ್ವತ್ರ ಈಕ್ಷತೆ ಯೋಗ ಯುಕ್ತಾತ್ಮ, ಯೋಗದಲ್ಲಿ ಮನಸ್ಸಿದ್ದಂತಹ ಆ ಆತ್ಮ ಯಾರಿದ್ದಾನೆ ಮನುಷ್ಯ, ಅವನು ಈಕ್ಷತೆ
ಅಂತಹ ಪರಮಾತ್ಮನನ್ನು ಕಾಣ್ತಾನೆ. ಹೇಗೆ? ಸರ್ವತ್ರ ಸಮದರ್ಶನ, ಸರ್ವಭೂತಗಳಲ್ಲೂ ಸ್ಥಿತನಾದ ಭಗವಂತನಲ್ಲಿ ಸಮದರ್ಶನ ಉಳ್ಳವ, ಅವನನ್ನು ಸಮ ಅಂತ ತಿಳಿದಿದ್ದಾನೆ. ಇಲ್ಲೂ ಆಚಾರ್ಯರು ಸ್ವಲ್ಪ ವಿಸ್ತಾರವಾದ ಭಾಷ್ಯವನ್ನು ಬರೀತಾರೆ ಈ ಶ್ಲೋಕಕ್ಕೆ. ಯಾಕಂದ್ರೆ ಉಳಿದ ವ್ಯಾಖ್ಯಾನಕಾರರು ಮಾಡಿದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾ ಹೋಗ್ತಾನೆ. ಇಲ್ಲಿ ತನ್ನನ್ನು ತಾನು ಧ್ಯಾನಿಸುವುದು ಅಂತ ವ್ಯಾಖ್ಯಾನ ಮಾಡಿದವರಿದ್ದಾರೆ. ತನ್ನನ್ನು ಧ್ಯಾನಿಸಬೇಕು. ಯಾಕಂದ್ರೆ ಅದ್ವೈತ ಸಿದ್ಧಾಂತದ ಪ್ರಕಾರ ಪರಮಾತ್ಮನನ್ನು ಬಿಟ್ಟು ಜೀವ ಅಂತಿಲ್ಲ, ಜೀವಾತ್ಮನನ್ನು ಬಿಟ್ಟು ಪರಮಾತ್ಮ ಅಂತಿಲ್ಲ. ಅದನ್ನ ಧ್ಯಾನಿಸಬೇಕು ಅಂದ್ರೆ ಯಾರನ್ನು ಧ್ಯಾನಿಸಬೇಕು? ಸರ್ವಭೂತಸ್ಥ ಆತ್ಮಾನಂ, ನಾನು ಎಲ್ಲೆಡೆ ಇದ್ದಾನೆ ಅಂತ ಧ್ಯಾನಿಸ್ಬೇಕು. ತನ್ನನ್ನೇ ಧ್ಯಾನಿಸ್ಬೇಕಲ್ವಾ? ನಾನೇ ಆತ್ಮ ಅಲ್ವಾ? ಬೇರೆ ಆತ್ಮ ಇಲ್ಲ. ಅದು ಆತ್ಮಾನಂ ಸರ್ವಭೂತಸ್ಥಂ, ಸರ್ವಭೂತಾನಿಗೆ ಆತ್ಮನಿ. ದೊಡ್ಡ ಸಮಸ್ಯೆ ಇದೆ. ಸರ್ವಭೂತವು ಆತ್ಮಾಭೇದೇನ ತಿಳ್ಕೊಳ್ಬೇಕು. ನನಗಿಂತ ಬೇರೆ ಯಾವುದೂ ಇಲ್ಲ ಅಂತ ಈ ರೀತಿ ಯೋಗ ಯುಕ್ತಾತ್ಮಾಯ ಈಕ್ಷತೆ ಸರ್ವತ್ರ ಸಮದರ್ಶನ, ಎಲ್ಲವೂ ನಾನೇ ಅಂತ ತಿಳಿಯುವುದು. ಸಮದರ್ಶನ ಅಂದ್ರೆ ಸಾಮ್ಯ ದರ್ಶನ ಅಲ್ಲ, ಅಭೇದ ದರ್ಶನ ಅಂತ ಹೀಗೆಲ್ಲ ವ್ಯಾಖ್ಯಾನ ಮಾಡಿದ್ದರಿಂದ ಅದರ ಅಸಾರತೆಯನ್ನು ಶ್ರೀಕೃಷ್ಣನ ಹಿಂದಿನ ಮುಂದಿನ ವಾಕ್ಯಗಳಿಂದ ತೋರಿಸಬೇಕಾದಂತಹ ಒಂದು ಅನಿವಾರ್ಯತೆ ಭಾಷ್ಯಕಾರರಲ್ಲಿ ಬಂದಿದ್ದು. ಅದಕ್ಕೋಸ್ಕರ ಭಾಷ್ಯವನ್ನು ಆಚಾರ್ಯರಲ್ಲಿ ರಚಿಸ್ತಾರೆ ನೋಡಿ. ಆದ್ರೆ ಮುಂದಿನ ಮಾತು ಗಮನಿಸಿ. ಸರ್ವಭೂತಸ್ಥಾತ್ಮಾನಂ ಅಂದ್ರೆ ನಾನು ಎಲ್ಲಾ ಭೂತದಲ್ಲೂ ಇರುವುದು ಅಂದ್ರೆ ನಾನೇ ಎಲ್ಲಾ ಭೂತವು ಅಂತ ವ್ಯಾಖ್ಯಾನಿಸಿದ್ರೆ ಸಮಸ್ಯೆ. ಕೃಷ್ಣ ಹೇಳ್ತಾ ಇರುವುದು ಸರ್ವಭೂತಸ್ಥಾತ್ಮ ಅಂತ. ಆತ್ಮ ಅಂದ್ರೆ ಪರಮಾತ್ಮ ಅನ್ನೋ ಅರ್ಥ ಎಲ್ಲೆಡೆ ಲಭ್ಯವಾಗುವಂತಹದ್ದು, ಸುಕರವಾದದ್ದು. ಆ ಪರಮಾತ್ಮ ಶ್ರೀಕೃಷ್ಣ ಅಂತ ಅರ್ಥ ಮಾಡುವುದು ಉಚಿತ. ಸ್ವತಃ ಕೃಷ್ಣನೇ ಅದನ್ನು ಮುಂದಿನ ಮಾತಿನಲ್ಲಿ ಹೇಳ್ತಾನೆ. ಏನು? ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ. ನಾವು ನನ್ನನ್ನು ಎಲ್ಲಾ ಕಡೆ ನೋಡ್ಕೊಳ್ಳುವುದು ಅಂತ ಅರ್ಥ ಮಾಡಿದ್ರೆ ಈ ಮಾತಿಗೆ ಏನು ಅರ್ಥ ಮಾಡ್ಬೇಕು? ಯೋ ಮಾಂ ಪಶ್ಯತಿ ಸರ್ವತ್ರ, ನನ್ನನ್ನು ಎಲ್ಲೆಡೆ ಯಾರು ಕಾಣುತ್ತಾನೋ. ಸರ್ವಂಚ ಮೈ ಪಶ್ಯತಿ, ಎಲ್ಲವೂ ಕೂಡ ನನ್ನಲ್ಲಿ ಆಧರಿಸಲ್ಪಟ್ಟಿದೆ ಅಂತ ಯಾರು ತಿಳಿಯುತ್ತಾನೋ. ತಸ್ಯಾಹಂ ನ ಪ್ರಣಶ್ಯಾಮಿ ಸಜಮೇ ನ ಪ್ರಣಶ್ಯತಿ. ಅವನಿಗೆ ನನ್ನ ಕೇಡು ಬಗೆಯುವುದಿಲ್ಲ, ಅವ ನನಗೆ ಕೇಡು ಬಗೆಯುವುದಿಲ್ಲ. ಈ ಶಬ್ದದ ಅರ್ಥ ಹೇಳುವುದಾದ್ರೆ ತಸ್ಯಾಹಂ ನ ಪ್ರಣಶ್ಯಾಮಿ, ನಾನು ಅವನಿಗೆ ಸಾಯು. ಸಜಮೇ ನ ಪ್ರಣಶ್ಯತಿ, ಅವ ನಂಗೆ ಸಾಯುವುದಿಲ್ಲ. ನಾನು ಅವನಿಗೆ ಸಾಯುವುದಿಲ್ಲ, ಅವ ನಂಗೆ ಸಾಯುವುದಿಲ್ಲ ಅಂತ ಈ ಶಬ್ದದ ಅರ್ಥ. ಈ ಶಬ್ದ ವಸ್ತುತಃ ನಶ್ಯತಿ ಅನ್ನೋದಕ್ಕೆ ಸಾಯುವುದು ಅನ್ನುವ ಅರ್ಥ ಏನಿದೆ ಅದು ಕನ್ನಡದ ತರ್ಜಮೆ ಅಷ್ಟೇ. ವಸ್ತುತಃ ನಶು ಧಾತುವಿಗೆ ಸಂಸ್ಕೃತದಲ್ಲಿ ಅದರ್ಶನ ಅಂತ ಅರ್ಥ. ಕಾಣದಾಗುವುದು, ಅಂತರ್ಧಾನವಾಗುವುದು, ಇದು ನಶಧಾತುವಿನ ಅರ್ಥ. ನಶ ಅದರ್ಶನೇ ಅಂತ ಸಂಸ್ಕೃತದ ಧಾತು ಪಾಠದ ಅರ್ಥ ವ್ಯವಹಾರ. ಹಾಗಾದ್ರೆ ನಶ್ಯತಿ ಅಂದ್ರೆ ಏನರ್ಥ? ಕಣ್ಣಿಗೆ ಕಾಣುವುದಿಲ್ಲ ಅಂತ. ಒಂದು ಕರ್ಪೂರ ಇಟ್ಟಿರ್ತೇವೆ. ಕರ್ಪೂರವನ್ನು ಒಂದು ದಿವಸ ಇಟ್ವಿ, ಮರು ದಿವಸ ಬೆಳಗ್ಗೆ ನೋಡಿದಾಗ ಕರ್ಪೂರವೇ ಇರುವುದಿಲ್ಲ. ಕರ್ಪೂರವು ನಷ್ಟ ಅಂತ ಹೇಳ್ತಾರೆ. ಕರ್ಪೂರವು ನಷ್ಟವಾಯಿತು ಅಂದ್ರೆ ಅರ್ಥ ಏನು? ಕರ್ಪೂರವು ಕಾಣದಾಗಿದೆ, ಸತ್ತಿದೆ ಅಂತ ಅರ್ಥ ಅಲ್ಲ. ಯಾಕಂದ್ರೆ ಕರ್ಪೂರ ಅಷ್ಟು ಕ್ಷಣ ಕ್ಷಣವೂ ಕೂಡ ಬೀಸುವ ಗಾಳಿಯಲ್ಲಿ ತಾನು ದ್ರವವಾದದ್ದು ಅನಿಲವಾಗಿ ಹಾರಿ ಹೋಗಿದೆ ಹೊರತು ಅದು ಇಲ್ಲವಾಗಲಿಲ್ಲ. ಅದು ಇಲ್ಲವಾಗಿದೆ ಅನ್ನುವ ಅರ್ಥದಲ್ಲಿ ನಾವು ಕನ್ನಡದಲ್ಲಿ ನಶಧಾತುವನ್ನು ಬಳಸ್ತೇವಲ್ವಾ, ಅದಲ್ಲ. ಸಂಸ್ಕೃತದ ಅರ್ಥದಲ್ಲಿ ಅದು ಕಾಣದಾಗಿದೆ. ಇದನ್ನು ನಾವು ನಶ್ಯತಿ ಅನ್ನುವ ಶಬ್ದದಿಂದ ಬಳಸುವುದು. ಅದರ್ಶನ ಲೋಭ, ನಾಶ ಅಂದ್ರೆ ಕಾಣದಾಗುವಿಕೆ ಅಂತ ಇಷ್ಟೇ. ಭಗವನ್ ತಸ್ಯಾಹಂ ನ ಪ್ರಣಶ್ಯಾಮಿ, ಯಾರು ಎಲ್ಲೆಡೆ ನನ್ನನ್ನು ಸಮವಾಗಿ ಕಾಣ್ತಾನೋ, ನಾನು ಎಲ್ಲದರಲ್ಲೂ ನಿಂತಿದ್ದೇನೆ, ಎಲ್ಲವೂ ನನ್ನನ್ನು ಆಧರಿಸಿದೆ, ಅಂತಹ ನಾನು ಎಲ್ಲೆಡೆ ಸಮಸ್ವರೂಪಿಯಾಗಿದ್ದೇನೆ ಅಂತ ಯಾರು ತಿಳಿಯುತ್ತಾನೋ ಅಂಥವನಿಗೆ ನಾನು ನಾಶ ಹೊಂದುವುದಿಲ್ಲ. ಅಂದ್ರೆ ಅಂಥವನಿಗೆ ನಾನು ಕಾಣಲಾಗುವುದಿಲ್ಲ. ಯೋಗ ಅಂದ್ರೆ ನಿರಂತರ ದೇವರನ್ನು ಕಾಣುವುದು. ದೇವರ ಕಾಣಿಕೆ ಅನ್ನುವುದೇ ಯೋಗದ ಸುಖ. ಆತ್ಯಂತಿಕ ಸುಖ ಅಂದ್ರೆ ಅದು ಅಲ್ವಾ. ಆ ಸುಖದಿಂದ ಅವರನ್ನು ದೂರ ಮಾಡುವುದಿಲ್ಲ. ಕೊನೆಗೆ ಮೋಕ್ಷ ಸುಖದಲ್ಲೂ ನಿರಂತರ ಅವರಿಗೆ ಕಾಣುವ ಹಾಗೆ ನಾನು ನಿಂತಿರ್ತೇನೆ. ನನ್ನ ಜೊತೆಗೆ ಅವರು ಸುಖವನ್ನು ಬ್ರಹ್ಮಣ ವಿಪಶ್ಚಿತ ಸಹ ಬ್ರಹ್ಮಣ ವಿಪಶ್ಚಿತ ಸೋಷ್ಟತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತೇತಿ. ಸಹ ಬ್ರಹ್ಮಣ ವಿಪಶ್ಚಿತ ಸಹ ಸರ್ವಾನ್ ಕಾಮಾನ್ ಅಷ್ಟುದೇ. ಮೋಕ್ಷದಲ್ಲಿ ಭಗವಂತನ ಜೊತೆಗೆ ಆತ ಸುಖಗಳನ್ನು ಅನುಭವಿಸತಕ್ಕಂತಹ ಸ್ಥಿತಿಯನ್ನು ನಾನು ಕೊಡ್ತೇನೆ. ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇ ನ ಪ್ರಣಶ್ಯತಿ, ಅವನು ನನ್ನಿಂದ ದೂರವಾಗುವುದಿಲ್ಲ. ಆಚಾರ್ಯರು ಸುಂದರವಾದ ಅರ್ಥವನ್ನು ಹೇಳ್ತಾರೆ. ಇವನು ಅವನಿಗೆ ದೂರವಾಗುವುದು, ಅವನು ಇವನಿಗೆ ದೂರವಾಗುವುದು ಅಂದ್ರೆ ಅರ್ಥ ಏನು? ಆಚಾರ್ಯರು ಭಾಷ್ಯದಲ್ಲಿ ಹೇಳುವಾಗ ಹೇಳ್ತಾರೆ, ಸತ್ಯವೀ ಸ್ವಾಮಿನಿ ಅರಕ್ಷತಿ ಅನಾಥ ಅಂತ ಹೀಗೊಂದು ಶಬ್ದ ಪ್ರಯೋಗ ಇದೆ ಅಲ್ವಾ.
ಇವನಿಗೆ ಸ್ವಾಮಿ ಇದ್ದಾನೆ, ಆದರೆ ಅವ ಇವನನ್ನು ರಕ್ಷಿಸುವುದಿಲ್ಲ. ಆಗ ಇವನನ್ನು ಏನ್ ಕರೀತಾರೆ? ಇವ ಅನಾಥ ಆಗಿದ್ದಾನೆ ಅಂತ ಹೇಳಿ. ಅಲ್ಲ, ನಾಥ ಇದ್ದಾನೆ ಇವನಿಗೆ, ಇವನನ್ನು ಅನಾಥ ಅಂತ ಯಾಕೆ ಕರೀತಿ? ನಾಥ ಇವನನ್ನು ರಕ್ಷಿಸುವುದಿಲ್ಲ, ಆದ್ರಿಂದ ಇವನನ್ನು ಅನಾಥ ಅಂತ ಕರೆಯುವುದು. ನೈವಿದ್ಯತೆ ನಾಥ ಯಸ್ಯತಃ ಅನಾಥ. ನಾಥ ಇದ್ದರೂ ನಾಥ ಮಾಡಬೇಕಾದ ಕೆಲಸ ಅವ ಮಾಡುವುದಿಲ್ಲ ಅಂತಾದ ಪಕ್ಷದಲ್ಲಿ ಇವನನ್ನು ಅನಾಥ ಅಂತ ಕರೀತಾರೆ. ಅಭೃತ್ಯ ಅಂತ ಕರೀತಾರೆ. ಯಾವಾಗ ಇವನಿಗೆ ಭೃತ್ಯರಿದ್ದಾರೆ, ಆದ್ರೆ ಭೃತ್ಯರು ಇವನಿಗೆ ಇಂಗಿತಜ್ಞರಾಗಿ ಕೆಲಸ ಮಾಡುವವರಲ್ಲದೆ ಹೋದರೆ ಅವರು ಇವನ ತಲೆ ಮೇಲೆ ಕೂತು ತಮ್ಮ ಕೆಲಸವನ್ನೇ ಇವನ ಮೂಲಕ ಮಾಡಿಸುವಂತಹ ಪರಿಸ್ಥಿತಿಗೆ ಬಂದು ಹೋದರೆ ಆವಾಗ ಈ ವ್ಯಕ್ತಿಯನ್ನು ಅಭೃತ್ಯ ಅಂತ ಕರೀತಾರೆ. ಅಭೃತ್ಯ ಅಂದ್ರೆ ಭೃತ್ಯರಹಿತ, ಇವನಿಗೆ ಭೃತ್ಯರಿಲ್ಲ ಅಂತ. ಭೃತ್ಯರಿದ್ದಾರೆ, ಇದ್ದರೂ ಅಭೃತ್ಯ ಅಂತ ಯಾಕೆ ಹೇಳುವುದು? ಭೃತ್ಯರು ಕೆಟ್ಟವರಾದ್ರಿಂದ ಇವನನ್ನ ಅಭೃತ್ಯ ಅಂತ ಕರೀತಾರೆ. ಹಾಗಾದ್ರೆ ಕೆಟ್ಟ ಭೃತ್ಯರಿದ್ದರೂ ಕೂಡ ಆ ವ್ಯಕ್ತಿಯನ್ನು ಭೃತ್ಯರಹಿತ ಅಂತ ವ್ಯವಹರಿಸುವಂತೆ ಸ್ವಾಮಿ ನಾಥ ಒಬ್ಬ ಇದ್ದರೂ ಕೂಡ ಆ ನಾಥ ತನ್ನ ನಿಜವಾದ ನಾಥತನವನ್ನು ದೂರುವುದಿಲ್ಲ ಅಂತ ಆದ ಪಕ್ಷದಲ್ಲಿ ಈ ವ್ಯಕ್ತಿಯನ್ನು ಅನಾಥ ಅಂತ ಕರೆಯುವಂತೆ ಭಗವಂತನನ್ನು ಈತ ಎಲ್ಲೆಡೆ ಕಂಡು ಎಲ್ಲೆಡೆ ಆ ಭಗವಂತನನ್ನು ಎಲ್ಲವೂ ಆಧರಿಸಿದೆ ಅಂತ ತಿಳಿದು ಸಮದರ್ಶನವನ್ನು ಮಾಡಿದ ಅಂತಾದ್ರೆ ಆವಾಗ ಇವನು ಅಭಗವಂತನಾಗುವುದಿಲ್ಲ, ಅರ್ಥಾತ್ ಅನಾಥನಾಗುವುದಿಲ್ಲ. ಅರ್ಥಾತ್ ಅನಾಥನಾಗ್ತಾನೆ ಅಂದ್ರೆ ಅರ್ಥ ಏನು? ಇವನಿಗೆ ಭಗವಂತ ನಾಥ ಇದ್ರೂ ಅವನು ನಾಥನಾಗಿ ಅವನ ಜೊತೆಗೆ ಇರುವುದಿಲ್ಲ ಅಂತ ಅರ್ಥ. ಅಂದ್ರೆ ಇವನ ರಕ್ಷಣೆಯನ್ನು ದೇವರು ಮಾಡುವುದಿಲ್ಲ ಅಂತ. ಈಗ ಇವ ಅನಾಥನಾಗುವುದಿಲ್ಲ ಅನ್ನೋದು ನ ಪ್ರಣಶ್ಯಾಮಿ ಅನ್ನೋದ್ರ ಅರ್ಥ. ಅಂದ್ರೆ ಭಗವಂತ ಇವನ ಯೋಗಕ್ಷೇಮವನ್ನು ಹೊತ್ತೇ ಹೊತ್ತಾನೆ. ಈ ಮಾತನ್ನು ಹೇಳಿ ಆಚಾರ್ಯರು ಹೇಳ್ತಾರೆ, ಇದನ್ನು ಬೇರೆ ಬೇರೆ ಕಡೆಯಲ್ಲಿ ಬಂದದ್ದು. ಗಾರುಡ ಪುರಾಣದಲ್ಲಿ ಅದೇ ರೀತಿಯ ಮಾತು ಇದೆ. ಸರ್ವದಾ ಸರ್ವಭೂತೇಷು ಸಮಂ ಮಾಂ ಯಃ ಪ್ರಪಶ್ಯತಿ ಅಚಲಾ ತಸ್ಯ ಭಕ್ತಿ ಸ್ಯಾತ್ ಯೋಗಕ್ಷೇಮಂ ವಹಾಮ್ಯಹಂ ಇತಿ ಗಾರುಡೇ. ಗಾರುಡದ ಮಾತು ಎಷ್ಟು ಸ್ಫುಟ ಇದೆ ಹೊಂದುತ್ತೆ ನೋಡಿ. ಸರ್ವದಾ ಸರ್ವಭೂತೇಷು, ಎಂದೆಂದು ಎಲ್ಲಾ ಪ್ರಾಣಿಗಳಲ್ಲೂ ಕೂಡ ಯಾರು ಸಮಂ ಮಾಂ ಯಃ ಪ್ರಪಶ್ಯತಿ, ನನ್ನನ್ನು ಸಮನನ್ನಾಗಿ ಯಾರು ತಿಳಿಯುತ್ತಾನೋ ಕಾಣುತ್ತಾನೋ ಅಂತವನ ಅಚಲ ತಸ್ಯ ಭಕ್ತಿ ಸ್ಯಾತ್ ಸಜಮೇ ನ ಪ್ರಣಶ್ಯತಿ, ಅವನು ನನ್ನ ಕಡೆಗೆ ಸಾಯುವುದಿಲ್ಲ ಅಂದ್ರೆ ಅರ್ಥ ನನ್ನ ಭಕ್ತಿ ಅವನಿಂದ ಯಾವತ್ತೂ ದೂರವಾಗುವುದಿಲ್ಲ, ಯಾವತ್ತೂ ನನ್ನ ಭೃತ್ಯನಾಗಿಯೇ ಇರ್ತಾನೆ. ನಾನು ಅಭೃತ್ಯನಾಗುವುದಿಲ್ಲ, ಭೃತ್ಯರಹಿತನಾಗುವುದಿಲ್ಲ. ಅವನು ನನ್ನ ಜೊತೆಗೆ ಇರ್ತಾನೆ, ನನ್ನ ಭೃತ್ಯನಾಗಿ ಇರ್ತಾನೆ. ಅವನ ಭಕ್ತಿ ಯಾವತ್ತೂ ಕಡಿಮೆ ಆಗುವುದಿಲ್ಲ. ಜೊತೆಗೆ ಅವನು ನನಗೆ ಸಾಯುವುದಿಲ್ಲ ಅಂದ್ರೆ ಏನು? ತಸ್ಯಾಹಂ ನ ಪ್ರಣಶ್ಯಾಮಿ ಅಂದ್ರೆ ಏನರ್ಥ? ನಾನು ಅವನಿಗೆ ಇಲ್ಲವಾಗುವುದಿಲ್ಲ ಅಂದ್ರೆ ಏನು? ನಾನು ಅವನಿಗೆ ಎದ್ದೆದ್ದು ರಕ್ಷಕನಾಗಿರ್ತಾನೆ. ಯೋಗಕ್ಷೇಮಂ ವಹಾಮ್ಯ, ಅವನ ಯೋಗಕ್ಷೇಮಗಳನ್ನು ನಾನು ಹೊತ್ತು ಬಿಡುತ್ತೇನೆ. ಹಿಂದೆ ಕೃಷ್ಣನೇ ಈ ಮಾತನ್ನು ಹೇಳಿದ್ದಾನೆ. ಅದರಿಂದ ಗಾರುಡ ಪುರಾಣದ ಮಾತಿಗೂ ಕೃಷ್ಣನ ಮಾತಿಗೂ ಸಂವಾದ. ಕೃಷ್ಣ ಎಂದೇ ಹೇಳಿದ್ದಾನೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ಅವರಿಗೆ ಯೋಗಕ್ಷೇಮಂ ವಹಾಮ್ಯ. ಅನನ್ಯ ಚಿಂತನೆ ಅಂದ್ರೆ ನೀನು ಬಿಟ್ಟರೆ ಮತ್ತೊಬ್ಬ ಸ್ವಾಮಿ ಇಲ್ಲ ಸ್ವಾಮಿ ಅಂತ ನನ್ನನ್ನು ಚಿಂತನೆ ಮಾಡತಕ್ಕಂತಹ ಯೇ ಜನಾಃ ಪರಿತಃ ಉಪಾಸತೆ, ಯಾರು ನನ್ನನ್ನು ಎಲ್ಲಾ ರೀತಿಯಲ್ಲೂ ಉಪಾಸನೆಯಲ್ಲಿ ತೊಡಗ್ತಾರೋ ಅಂಥವರ ಯೋಗಕ್ಷೇಮ ವಹಾಮ್ಯ. ಏನು ಯೋಗಕ್ಷೇಮ ಅಂದ್ರೆ? ಯೋಗ ಅಂದ್ರೆ ಅವರಿಗೆ ಯಾವ ಕಾಲದಲ್ಲಿ ಏನು ಸಿಗಬೇಕೋ ಅದು ಸಿಗುವ ಹಾಗೆ ಮಾಡೋದು. ಕ್ಷೇಮ ಅಂದ್ರೆ ಸಿಕ್ಕಿದ ವಸ್ತು ಎಷ್ಟು ಸಮಯದ ತನಕ ಅವರ ಜೊತೆಗೆ ಇರಬೇಕು ಅಷ್ಟು ಸಮಯ ಅವರ ಜೊತೆಗೆ ಇರುವ ಹಾಗೆ ಮಾಡೋದು. ಅಪ್ರಾಪ್ತಸ್ಯ ಪ್ರಾಪ್ತಿ ಪ್ರಾಪ್ತಸ್ಯ ಪರಿರಕ್ಷಣಾ. ಹಾಗಾದ್ರೆ ಪಡೆಯಬೇಕಾದದ್ದರ ಪಡೆಯುವಿಕೆ, ಪಡೆದದ್ದು ಅವರಲ್ಲಿ ನೆಲೆಗೊಳ್ಳುವಿಕೆ, ಇದರ ಜವಾಬ್ದಾರಿ ನಾನು ತೆಗೆದುಕೊಳ್ತೇನೆ. ಹಾಗೆ ಭಗವಂತ ಅವನನ್ನು ಎಂದೆಂದಿಗೂ ತನ್ನ ಕೈ ಹಿಡಿದು ಮುನ್ನಡೆಸ್ತಾನೆ. ಯಾವಾಗ? ಧ್ಯಾನದಲ್ಲಿ ಯಾರು ಎಲ್ಲೆಡೆ ನನ್ನನ್ನು ಸಮವಾಗಿ ನೋಡ್ತಾನೋ. ಹೀಗೆ ಹೇಳಿ ಕೃಷ್ಣ ಉಪಸಂಹಾರಕ್ಕೆ ಬರ್ತಾನೆ ಈ ವಿಷಯದಲ್ಲಿ. ಸರ್ವಭೂತ ಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸಯೋಗಿ ಮಯಿ ವರ್ತತೆ. ಏತದೇವ ಸ್ಪಷ್ಟಯತಿ. ಆಚಾರ್ಯರ ಭಾಷ್ಯದ ಆರಂಭದ ಮಾತೆ. ಈಗ ಯೋಮಾಂ ಪಶ್ಯತಿ ಸರ್ವತ್ರ ಅಂತ ಅದಕ್ಕೆ ಆಚಾರ್ಯರು ಅವತರಣಿಕೆ ಕೊಡ್ತಾರೆ. ಫಲಂ ಆಹ, ಇಷ್ಟೇ. ಯೋಗದ ಫಲ ಏನು? ದೇವರು ಯೋಗಕ್ಷೇಮವನ್ನು ಹೊರತಾನೆ ಅನ್ನೋ ಫಲ ಹೇಳ್ತಾ ಇದ್ದಾರೆ. ಈಗ ತದೇವ ಸ್ಪಷ್ಟಯತಿ, ಅದನ್ನೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸರ್ವಭೂತ ಸ್ಥಿತಂ ಯೋ ಮಾಂ, ಯಾರು ಎಲ್ಲಾ ಪ್ರಾಣಿಗಳಲ್ಲೂ ಸಂಸ್ಥಿತನಾದ ನನ್ನನ್ನು ತತ್ಸೃಷ್ಟ್ವಾ ತದೇವಾನು ಪ್ರಾವಿಶತ್ ತದನು ಪ್ರವಿಶ್ಯ ಸಚ್ಚತ್ಯಜ್ಜಾಭವತು ತದೈತ್ರಿಯೋಪನಿಷತ್ತು ಹೇಳಿದ ಹಾಗೆ ಎಲ್ಲವನ್ನೂ ಸೃಷ್ಟಿಸಿ ಅದರ ಒಳಗೆ ಪ್ರವೇಶಿಸಿರತಕ್ಕಂತಹ ಸರ್ವಭೂತ ಸ್ಥಿತನಾದಂತಹ ನನ್ನನ್ನು ಭಜತಿ ಏಕತ್ವ ಆಸ್ಥಿತ, ಆತ
ಭಗವಂತನಲ್ಲಿ ಯಾವುದೇ ತಾರತಮ್ಯ ಇಲ್ಲ, ಅವ ಸಮನಿದ್ದಾನೆ ಅನ್ನುವ ಏಕತ್ವವನ್ನು ತಿಳಿದು ನಮ್ಮಲ್ಲಿ ಒಂದು ಮಡಿಕೆ ಅಲ್ಲಿದೆ, ಒಂದು ಮಡಿಕೆ ಇಲ್ಲಿದೆ ಅಂದ್ರೆ ಆ ಮಡಿಕೆ ಬೇರೆ ಈ ಮಡಿಕೆ ಬೇರೆ. ಯಾಕಂದ್ರೆ ಬೇರೆಯ ಸ್ಥಾನದಲ್ಲಿದ್ರೆ ಅದು ಬೇರೆ ಬೇರೆ ಆಗಬೇಕು. ಆದ್ರೆ ಆಕಾಶ ಹಾಗಲ್ಲ, ಅಲ್ಲೂ ಆಕಾಶ ಇದೆ ಇಲ್ಲೂ ಆಕಾಶ ಇದೆ ಅಂದ್ರೆ ಅದು ಒಂದೇ. ಸ್ಥಾನ ಭೇದ ಇದ್ರು ನ ಸ್ಥಾನ ತೋಪಿ, ಸ್ಥಾನ ಕೂಡ ಅದಕ್ಕೆ ಭೇದ ಇಲ್ಲ. ಹಾಗೆ ಭಗವಂತ ಅವನು ಆ ಪ್ರಾಣಿಯಲ್ಲಿರ್ಲಿ ಈ ಪ್ರಾಣಿಯಲ್ಲಿ, ಇರುವೆ ಕೀಟ ಗೆದ್ದಲು ಇವುಗಳಲ್ಲಿ ಪ್ರವೇಶ ಮಾಡಿರ್ಲಿ, ಆನೆ ಸಿಂಹ ಹುಲಿ ಇಂತಹ ಪ್ರಾಣಿಗಳಲ್ಲಿ ಪ್ರವೇಶ ಮಾಡಿ, ಅಥವಾ ಪರಮ ಸಾತ್ವಿಕರಾದಂತಹ ದೇವತೆಗಳಲ್ಲಿ ಪ್ರವೇಶ ಮಾಡಿದ ಭಗವಂತ, ಪರಮ ತಾಮಸಿಕರೆನಿಸಿರತಕ್ಕಂತಹ ದೈತ್ಯರ ಒಳಗೆ ಪ್ರವೇಶ ಮಾಡಿದ ಪರಮಾತ್ಮ. ಈ ಪರಮಾತ್ಮನಲ್ಲಿ ತಾರತಮ್ಯ ಇಲ್ಲ, ಅವನು ಏಕ ಒಬ್ಬನೇ. ಅದು ಬೇರೆ ಇದು ಬೇರೆ ಅಲ್ಲ, ಅದು ಒಂದೇ. ಬೇರೆ ಬೇರೆ ಸ್ಥಾನದಲ್ಲಿದೆ ಹೊರತು ಪರಮಾತ್ಮನಲ್ಲಿ ಭೇದ ಇಲ್ಲ. ಏಕತ್ವನಾಸ್ಥಿತ ಸರ್ವಭೂತ ಸ್ಥಿತಂ ಯಹ ಮಾಂ ಭಜತಿ ಏಕತ್ವನಾಸ್ಥಿತ. ಈ ಸ್ವರೂಪದಲ್ಲಿ ಏಕತ್ವವನ್ನು ದೃಢೀಕರಿಸಿಕೊಂಡು ಯಾರು ನನ್ನನ್ನು ಭಜಿಸುತ್ತಾನೋ ಅವನು ಸರ್ವಥಾ ವರ್ತಮಾನ. ಹೇಗೆ ಬೇಕಾದ್ರೂ ಇಲ್ಲಪ್ಪ, ಈ ರೀತಿ ಸ್ತೋತ್ರ ನನ್ನನ್ನು ಏಕತ್ವದಿಂದ ಚಿಂತನೆ ಮಾಡ್ತಾನಲ್ಲ ಅಂತವನು ಸರ್ವಥಾ ವರ್ತಮಾನ. ಹೇಗೆ ಬೇಕಾದ್ರೂ ಇಲ್ಲಿ ಸಂಧ್ಯಾವಂದನೆ ಬಿಡ್ಲಿ, ಧ್ಯಾನದಲ್ಲಿ ಕೂತು ಈ ಸಂಧ್ಯಾಕಾಲ ಬಂದದ್ದೇ ಗೊತ್ತಾಗದೆ, ಸೂರ್ಯ ಉದಯಿಸಿದ್ದು ಗೊತ್ತಾಗದೆ, ರಾತ್ರಿ ಮುಗಿದು ಹಗಲಾದದ್ದು ಗೊತ್ತಾಗದೆ, ಕಾಲಕಾಲದಲ್ಲಿ ಮಾಡಬೇಕಾದ ಅನುಷ್ಠಾನಾದಿಗಳನ್ನು ಮಾಡದೆ ಧ್ಯಾನದಲ್ಲಿ ನನ್ನನ್ನು ಏಕತ್ವ ಸ್ಥಿತಿಯಲ್ಲಿ ಎಲ್ಲೆಡೆ ತುಂಬಿದ ದೇವರು ಒಬ್ಬನೇ ಅನ್ನುವ ಯೋಚನೆಯನ್ನ ಮಾಡ್ತಾ ನಿಂತಿದ್ದಾನೆ ಅಂತಾದ್ರೆ ಸಯೋಗಿ ಮೈ ವರ್ತತೆ. ಅವನು ಯೋಗಿಯಾಗಿ ನನ್ನಲ್ಲೇ ಇದ್ದಾನೆ ಹೊರತು ನನಗಿಂತ ದೂರವಾಗುವುದಿಲ್ಲ. ಸಾಮಾನ್ಯವಾಗಿ ವಿಹಿತ ಕರ್ಮಗಳನ್ನು ನಡೆಸದೇ ಹೋದ್ರೆ ದೇವರಿಗಿಂತ ದೂರನಾಗಿಬಿಡ್ತಾನೆ. ಆದ್ರೆ ಯಾರು ಪೂರ್ಣವಾಗಿ ಈ ಲೌಕಿಕವನ್ನು ಮರೆತು ನನ್ನಲ್ಲೇ ಮನಸ್ಸು ಹಾಕಿ ಸರ್ವಭೂತ ಸ್ಥಿತವಾದ ನನ್ನನ್ನು ಏಕತ್ವೇನ ಚಿಂತನೆ ಮಾಡ್ತಾನೋ, ಈ ಏಕತ್ವನಾಸ್ಥಿತ ಅನ್ನೋದು ಕೆಲವರ ವ್ಯಾಖ್ಯಾನದಲ್ಲಿ ವಿಪರೀತಾರ್ಥವನ್ನು ಕೊಟ್ಟಿದೆ. ನಾನು ಅವನೆಂದು ಚಿಂತಿಸುವುದು ಅನ್ನೋ ಅರ್ಥವನ್ನು ಕೆಲವರಲ್ಲಿ ಕೊಟ್ಟಿದೆ. ಹಿಂದೆ ಮುಂದೆ ವಿರುದ್ಧವಾದದ್ದು, ಗ್ರಹಿಸುವುದಕ್ಕೆ ಅಶಕ್ಯವಾದದ್ದು. ಜೊತೆಗೆ ಸರ್ವಭೂತ ಸ್ಥಿತಂ ವ್ಯೋಮಾಂ ಭಜತಿ ಏಕತ್ವ ಅಂತ ಬಂದಾಗ ಏನಾಗ್ತದೆ, ಎಲ್ಲದರಲ್ಲಿ ನಿಂತಿರತಕ್ಕಂತಹ ನನ್ನನ್ನು ಅಂದ್ರೆ ಎಲ್ಲವೂ ಬೇರೆ ಇರ್ಬೇಕಲ್ವ, ಎಲ್ಲದರಲ್ಲಿ ನಿಂತಿರುವ ನನ್ನನ್ನು ಏಕತ್ವದಲ್ಲಿ ತಿಳಿಯಬೇಕು. ಹಾಗಾದ್ರೆ ಎಲ್ಲವೂ ಏನಿದೆ ಅದು ಬೇರೆ. ಹಾಗಾದ್ರೆ ಆಯಾ ಚೇತನಗಳು ಬೇರೆ ಬೇರೆ, ಅದರಲ್ಲಿ ನಿಂತಿರುವ ಪರಮಾತ್ಮ ಒಬ್ಬ ಅಂತ ಚಿಂತನೆ ಮಾಡಿಕೊಂಡು ಆತ ಸರ್ವಥಾ ವರ್ತಮಾನ, ಹೇಗೆ ಬೇಕಾದ್ರೂ ಇರ್ಲಿ. ನ ಸಯೋಗಿ ಮೈ ಬರ್ತದೆ, ಅವನು ನನ್ನನ್ನು ಬಿಟ್ಟು ದೂರವಾಗುವುದಿಲ್ಲ. ಇಷ್ಟು ಹೇಳಿ ಕೃಷ್ಣ ಉಪಸಂಹಾರ ಇಲ್ಲಿಗೆ ಅವರು ಹೇಳ್ತಾರೆ, ಆತ್ಮ ಉಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಅರ್ಜುನ ಸುಖಂ ವಾ ಯದಿ ವಾ ದುಃಖಂ ಸಯೋಗಿ ಪರಮೋ ಮತಃ. ಸಮಚಿಂತನೆ ಬೇಕು, ಸರ್ವತ್ರ ಸಮದರ್ಶನನಾಗಬೇಕು ಯೋಗಿ ಅಂತ ಹಿಂದೆ ಹೇಳಿದ್ದಾರೆ. ಈ ಸಮದರ್ಶನವನ್ನು ಇನ್ನೊಂದು ಸ್ವರೂಪದಲ್ಲಿ ನಾವೆಲ್ಲ ಅನುಷ್ಠಾನ ಮಾಡುವುದಕ್ಕೆ ಅನುಕೂಲ ಆಗುವ ಹಾಗೆ ಹೇಳ್ತಾರೆ. ಯಾಕಂದ್ರೆ ಹಿಂದೆ ಹೇಳಿದ ಸಮದರ್ಶನ ಉಂಟಲ್ವಾ, ಅದನ್ನು ಅಪರೋಕ್ಷ ಜ್ಞಾನಿಗಳು ಮಾಡಬಹುದೇ ಹೊರತು ನಮ್ಮಂತವರು ಧ್ಯಾನದಲ್ಲಿ ರೂಢಿಸುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ, ಎಲ್ಲೆಡೆ ನಿಂತ ಭಗವಂತ ಒಂದೇ. ಇಲ್ಲಿ ನಮ್ಮ ಯೋಚನೆ ಸುಮ್ಮನೆ ಶಬ್ದವನ್ನು ಯೋಚನೆ ಮಾಡಬೇಕು ಹೊರತು ಅರ್ಥ ಯೋಚನೆಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲದೆ ಅವನಲ್ಲಿ ತಾರತಮ್ಯ ಇಲ್ಲ. ಆ ಎಲ್ಲೆಡೆ ನಿಂತಹ ಸ್ವರೂಪ ಭಗವಂತನದ್ದು ಒಂದೇ. ಆ ಎಲ್ಲರಲ್ಲೂ ತಾರತಮ್ಯ ಇದೆ, ನಿಂತಿರುವ ಭಗವಂತನಲ್ಲಿ ತಾರತಮ್ಯ ಇಲ್ಲ. ಇದು ಶಬ್ದ ಆಗ್ತದೆ, ಧ್ಯಾನಕ್ಕೆ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ನಮ್ಮ ಹೃದಯ ಕಮಲದಲ್ಲಿ ನಿಂತಹ ಅರಳುಗಣ್ಣಿನ ಭಗವಂತನನ್ನು, ಪ್ರಸನ್ನವದನಾದ ದೇವರನ್ನು ಧ್ಯಾನಿಸುವಾಗ ಆ ದೇವರು ಅಲ್ಲೆಲ್ಲ ನಿಂತಿದ್ದಾರೆ ಅಂತ, ಬ್ರಹ್ಮಾದಿ ದೇವತೆಗಳ ಒಳಗೆ ನಿಂತಿದ್ದಾನೆ ಅಂತ ಧ್ಯಾನಿಸುವುದು ಮನುಷ್ಯ ಮಾತ್ರನಿಗೆ ಅಶಕ್ಯ. ಆದ್ರಿಂದಾಗಿ ನಾವು ಯಾವ ರೀತಿಯ ಸಮದರ್ಶನ ನಮ್ಮಲ್ಲಿ ಬೇಕು, ಆ ಸಾಮ್ಯ ದರ್ಶನ. ಸಾಮ್ಯಕ್ಕೆ ಇನ್ನೊಂದು ವ್ಯಾಖ್ಯಾನ ಆಚಾರ್ಯರು ಇದಕ್ಕೆ ಅವತರಣಿಕೆ ಕೊಡ್ತಾರೆ ಮುಂದಿನ ಶ್ಲೋಕಕ್ಕೆ. ಸಾಮ್ಯಂ ಪ್ರಕಾರಾಂತರೇಣ ವ್ಯಾಚಷ್ಟೇ ಆತ್ಮ ಉಪನ್ಯೇನೇತಿ. ಸಾಮ್ಯ ದರ್ಶನ ಏನಿದೆ ಅದನ್ನು ಇನ್ನೊಂದು ತರದ ವ್ಯಾಖ್ಯಾನ ಕೃಷ್ಣನಿಗೆ. ಏನು, ಎಲ್ಲರನ್ನು ನನ್ನನ್ನು ನಾನು ಕಂಡ ಹಾಗೆ ಇನ್ನೊಬ್ಬರನ್ನು ಕಾಣಬೇಕು. ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ. ಆತ್ಮೌಪಮ್ಯೇನ ಅಂದ್ರೆ ನನ್ನನ್ನು ಒಂದು ಅರ್ಥವನ್ನು ಹೇಳ್ತಾ ಇದ್ದೇನೆ, ನಮ್ಮನ್ನು ಉಪಮೆಯನ್ನಾಗಿಟ್ಟುಕೊಂಡು ಇನ್ನೊಬ್ಬರನ್ನು ಸಮದರ್ಶನ ಮಾಡುವುದು. ಒಂದು ಉದಾಹರಣೆ ಕೊಡುವುದಾದ್ರೆ, ಒಬ್ಬರು ಬಂದಾಗ ಕಷ್ಟದಲ್ಲಿ ಹಸಿವಿನಿಂದ ಕೂತಿದ್ದಾರೆ. ಆ ಹಸಿವಿನ ವ್ಯಕ್ತಿಯನ್ನು ಬಿಟ್ಟು ನಾವು ಆಹಾರ ತೆಗೆದುಕೊಳ್ಳುವುದಲ್ಲ. ಇವನು ಯೋಚನೆ ಮಾಡ್ಬೇಕೇನು, ನಾನೇ ಆ ರೀತಿಯ ಹಸಿವಿನ ಸ್ಥಿತಿಯಲ್ಲಿ ಇದ್ದೆ, ಈ ವ್ಯಕ್ತಿಯಿಂದ ಏನನ್ನು ಬಯಸ್ತಾ ಇದ್ದೆ ಯೋಚಿಸಿ, ಅದಕ್ಕೆ ಅನುಗುಣವಾಗಿ ನನ್ನನ್ನು ನಾನು ಟ್ರೀಟ್ ಮಾಡುವ ಹಾಗೆ ಇನ್ನೊಬ್ಬರನ್ನು ಟ್ರೀಟ್ ಮಾಡುವುದು. ಆತ್ಮ ಉಪನ್ಯೆ. ಒಬ್ಬ ಜಾರಿ ಬೀಳ್ತಾ ಇದ್ದಾನೆ, ಜಾರಿ ಬಿದ್ದಾಗ ಅವ
ಒಂದು ಜನ್ಮಾಂತರದ ಕರ್ಮ ನಾನೇನು ಮಾಡುವುದು ಅಂತ ಕೂತ್ಕೊಳ್ಳುವುದಲ್ಲ. ನಾನಲ್ಲಿ ಜಾರಿ ಬೀಳ್ತಾ ಇದ್ರೆ ಮತ್ತೊಬ್ಬರಿಂದ ಏನು ನಿರೀಕ್ಷಿಸಬಲ್ಲೆ, ಅದನ್ನು ನಾನು ಅವನಿಗೆ ಮಾಡಬೇಕು. ಹೀಗೆ ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಅರ್ಜುನ ಸುಖಂ ವಾ ಯದಿವಾ ದುಃಖಂ. ಇದು ದುಃಖದಲ್ಲಿ ಮಾತ್ರ ಅಲ್ಲ, ಸುಖದ ವಿಷಯದಲ್ಲೂ ಕೂಡ. ಇನ್ನೊಬ್ಬರಿಗೆ ಭಾರಿ ಒಂದು ಲಾಭ ಆಯ್ತು, ನಮಗೆ ಅಂತಹ ಲಾಭ ಆಗಲಿಲ್ಲ. ನಮಗೆ ಲಾಭ ಆದ್ರೆ ಎಷ್ಟು, ಅದನ್ನು ಅವರ ಜೊತೆಗೆ ಆನಂದ ಪಡಬೇಕು. ಆತ್ಮೌಪಮ್ಯೇನ ಸುಖಂ ವಾ ಯದಿವಾ ದುಃಖಂ ಸರ್ವತ್ರ ಸಮಂ ಪಶ್ಯತಿ ಅರ್ಜುನ ಸಯೋಗಿ ಪರಮ. ಅಂಥವನು ಪರಮಯೋಗಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದ್ರಿಂದ ಎಲ್ಲೆಡೆ ಇರುವ ಪರಮಾತ್ಮನನ್ನು ನೋಡಿ ಜನತಾ ಜನಾರ್ದನನ್ನು ಚಿಂತನೆ ಮಾಡಿ ಜನತಾ ಜನಾರ್ದನ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡವನೂ ಯೋಗಿಯಾಗಿದ್ದಾನೆ. ಕೇವಲ ದೇವರ ಕೋಣೆಯಲ್ಲಿ ಪದ್ಮಾಸನ ಹಾಕಿ ಕುಳಿತು ಒಳಗೆ ಯೋಗ ಸಾಧನೆ ಮಾಡುವವನು ಮಾತ್ರ ಅಲ್ಲ. ಈ ವಿಷಯದಲ್ಲಿ ಆಚಾರ್ಯರು ಹಲವು ವಿಷಯಗಳನ್ನು ಹೇಳುವವರಿದ್ದಾರೆ. ಒಟ್ಟಿನಲ್ಲಿ ನಾವು ಎಲ್ಲರಲ್ಲೂ ದೇವರನ್ನು ಕಂಡು ದೇವರ ಅಧಿಷ್ಠಾನವಾದಂತಹ ಎಲ್ಲರಿಗೂ ಕೂಡ ಸುಖವನ್ನು ಬಯಸಿ ಅವರಿಗೆ ಕ್ಷೇಮವಾಗುವ ಹಾಗೆ ನಮ್ಮ ಯೋಗವನ್ನು ವೃದ್ಧಿಸಿಕೊಳ್ಳಬೇಕು ಅನ್ನೋದು ಕೃಷ್ಣನ ಇಷ್ಟು 32ನೇ ಶ್ಲೋಕದ ತನಕದ ಅಭಿಪ್ರಾಯ. ಇನ್ನು ಮುಂದೆ ಅರ್ಜುನ ಒಂದೆರಡು ಪ್ರಶ್ನೆ ಮಾಡ್ತಾನೆ. ಕೃಷ್ಣ ಅದಕ್ಕೆ ಉತ್ತರ ಕೊಟ್ಟಾಗ ಇಲ್ಲಿ 6ನೇ ಅಧ್ಯಾಯ ಉಪಸಂಹಾರ ಆಗ್ತದೆ. ನಾಳೆ ಮತ್ತು ನಾಡಿದ್ದು 2 ದಿವಸಗಳಲ್ಲಿ ಬಹುಶಃ ನಾವು 6ನೇ ಅಧ್ಯಾಯವನ್ನು ಮುಗಿಸಿಕೊಳ್ಳಬಹುದು. ಈ ಬಾರಿಯ ನಮ್ಮ ಚಿಂತನೆ ನಾಳೆ ಮತ್ತು ನಾಡಿದ್ದು 2 ದಿವಸದಲ್ಲಿ ಉಪಸಂಹಾರ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಸಾಷ್ಟಾಂಗ ಪ್ರಣಾಮಗಳಾಚಾರ್ಯ.